ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ನಾನು ನಿಮ್ಮ ನಾಗರಾಜ್ ಮಜ್ಗಿ. ಬಂಧುಗಳೇ, ತಮ್ಮೆಲ್ಲರಿಗೂ ಜಾಬ್ ಬುಕ್ ಅಕಾಡೆಮಿ ಬೆಳಗಾವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ, ಬಂಧುಗಳೇ, SSC MTS ಆಗಿರ್ಬೋದು, RPF ಆಗಿರ್ಬೋದು, ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು ಈ ಹಿಂದೆ ಬಂದಿತ್ತು, ಯಾವ ರೀತಿಯ ಪ್ರಶ್ನೆಗಳು ಬಂದಿತ್ತು ಅನ್ನುವಂಥದ್ದನ್ನು ಕುರಿತು ಈ ಒಂದು ಸೆಕ್ಷನಲ್ಲಿ, ಪ್ರೀವಿಯಸ್ ಇಯರ್ ಪೇಪರ್ ಸೆಕ್ಷನಲ್ಲಿ ನಾವೆಲ್ಲ ಏನು ನೋಡೋಣ. ಹಾಗಾದರೆ ಬನ್ನಿ, ತಡೆ ಮಾಡದೆ ಏನು ಮಾಡೋಣ ಅಂತ ಕೇಳಿದರೆ ಈ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ. ಹಾಗಾದರೆ ಇದು ನಿಮ್ಮ ನೆಚ್ಚಿನ ಜಾಬ್ ಬುಕ್ ಅಕಾಡೆಮಿ ಬೆಳಗಾವಿಯ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇದುವರೆಗೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದರ ಮೂಲಕ ಗುಲ್ಗುಚ್ಚಿ ಮಾಡಿ ಅಂತ ಹೇಳ್ತಾ ನೇರವಾಗಿ ಏನು ಮಾಡೋಣ ಅಂತ ಕೇಳಿದರೆ, ಒಂದು ವಿಷಯಕ್ಕೆ ಬರೋಣ. ಬಂಧುಗಳಲ್ಲಿ ಏನಂತ ನೋಡಿದಾಗ, ನಮ್ಮ ಜಾಬ್ ಬುಕ್ ಅಕಾಡೆಮಿ ಬೆಳಗಾವಿಯ ಯೂಟ್ಯೂಬ್ ಚಾನಲ್ನಲ್ಲಿ ಆನ್ಲೈನ್ ಕ್ಲಾಸಸ್ಗಳ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀವಿ. ಅಂದರೆ ನಮ್ಮ ಜಾಬ್ ಬುಕ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ನ ಜೊತೆಗೆ ಜಾಬ್ ಬುಕ್ ಅಕಾಡೆಮಿ ಬೆಳಗಾವಿ ಎನ್ನುವಂತಹ ಒಂದು ಆ್ಯಪ್ ಕೂಡ ಒಂದು ರೆಡಿಯಾಗಿರ್ತಕ್ಕಂಥದ್ದು. ಸೊ ಯಾರಿಗಾದರೂ ಆನ್ಲೈನ್ ಕ್ಲಾಸಸ್ ನೀಡಿದರೆ ಇಲ್ಲಿ ನೀವೇನು ಮಾಡ್ಬೋದು ಅಂತ ನೋಡಿದಾಗ, RPF ಮತ್ತು SSC MTS, ಮುಂದೆ ಬರ್ತಕ್ಕಂಥ SSGD, BSF ಹಾಗೂ RRB ರೈಲ್ವೆ ಗ್ರೂಪ್ ಡಿ ಆಗಿರ್ಬೋದು, NTPC ಆಗಿರ್ಬೋದು, JE ಆಗಿರ್ಬೋದು, AE ಆಗಿರ್ಬೋದು, ALP ಆಗಿರ್ಬೋದು, ಗ್ರೇಡ್ 3 ಆಗಿರ್ಬೋದು, ಟೆಕ್ನಿಷಿಯನ್ ಆಗಿರ್ಬೋದು, ಎಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ. ಸೊ ಈಗಾಗಲೇ RPF ಮತ್ತು SSC MTSಗೆ ಸಂಬಂಧಪಟ್ಟಂತೆ ಕೋರ್ಸ್ಗಳು ರನ್ ಆಗ್ತಾ ಇದೆ. ಸೊ ಇಲ್ಲಿ ಏನಂತ ನೋಡಿದಾಗ, ಮ್ಯಾಥ್ಸ್ ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು, ಹಾಗೆಯೇ GK ಅಥವಾ ಜನರಲ್ ಅವೇರ್ನೆಸ್ ಆಗಿರ್ಬೋದು, ಜೊತೆಗೆ ಇಂಗ್ಲೀಷ್ ಮತ್ತು ಸೈನ್ಸ್, ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪಾಠಗಳು ನಡೀತಾ ಇದೆ. ಹಾಗಾದರೆ ಯಾರಿಗಾದರೂ ಈ ಒಂದು ಕೋರ್ಸ್ ಇಂಟ್ರೆಸ್ಟ್ ಇದ್ದರೆ, ಇಲ್ಲಿ ಟೋಟಲ್ ಆಗಿ 2,000 ರೂಪಾಯಿ ಅಂದರೆ 1,999 ಫೀಸ್ ಇರತಕ್ಕಂಥದ್ರಲ್ಲಿ 50% ರಿಯಾಯಿತಿಯನ್ನು ಕೊಟ್ಟು 50% ಆಫನ್ನು ಮಾಡಿ ಕೇವಲ 1,000 ರೂಪಾಯಿಗಳಲ್ಲಿ ನಾವೇನು ಮಾಡ್ತಾ ಇದೀವಿ, ಈ ಒಂದು ಕೋರ್ಸನ್ನು ಸೇಲ್ ಮಾಡ್ತಾ ಇದೀವಿ. ಹಾಗಾದರೆ ವ್ಯಾಲಿಡಿಟಿ ಇರತಕ್ಕಂಥದ್ದು ಸಂಪೂರ್ಣವಾಗಿ 1 ವರ್ಷದವರೆಗೂ ಕೂಡ ನೀವು ಈ ಒಂದು ಕೋರ್ಸ್ನ ಉಪಯೋಗವನ್ನು ಪಡ್ಕೊಳ್ಬಹುದು. ಸೊ ಇಲ್ಲಿ ಏನಂತ ನೋಡಿದಾಗ, ಬಹಳ ಇಂಪಾರ್ಟೆಂಟ್ ಆಗಿ ಲೈವ್ ಕ್ಲಾಸ್ ಇರುತ್ತೆ, ರೆಕಾರ್ಡೆಡ್ ಕ್ಲಾಸ್ ಇರುತ್ತೆ, ಮಾಡೆಲ್ ಟೆಸ್ಟ್ಗಳಿರುತ್ತೆ. ಇದೇ ಒಂದು ಆ್ಯಪ್ನಲ್ಲಿ ಪ್ರೀವಿಯಸ್ ಇಯರ್ ಪೇಪರ್ಗಳನ್ನು ನಾವು ವಿಶ್ಲೇಷಣೆ ಮಾಡ್ತೀವಿ. PDF ನೋಟ್ಸ್ಗಳು ಕೂಡ ಸಿಗುತ್ತೆ, ಅದು ಕೂಡ ಟ್ರಿಕ್ಸ್ಗಳ ಮೇಲೆ ಅಂತ ಹೇಳ್ತಾ, ಸೊ ಇಲ್ಲಿ ಏನು ಮಾಡೋಣ, ಈ ಒಂದು ಸೆಷನನ್ನು ಪ್ರಾರಂಭ ಮಾಡೋಣ. ಸೊ ಈ ಒಂದು ಸೆಷನ್ನ ಮೊಟ್ಟ ಮೊದಲ ಪ್ರಶ್ನೆ ಏನು ಅಂತ ನೋಡಿದಾಗ, ಬಂಧುಗಳೇ, ಪ್ರಶ್ನೆ ಏನಂತ ನೋಡಿದಾಗ, FIFA Under-17 ವುಮೆನ್ಸ್ ವರ್ಲ್ಡ್ ಕಪ್ 2022 ಮ್ಯಾಚಸ್ ವೇರ್ ನಾಟ್ ಹೆಲ್ಡ್ ಇನ್ ವಿಚ್ ಸ್ಟೇಟ್ ಅಂತೇಳಿ ಪ್ರಶ್ನೆ. ಏನು ಅಂತೇಳಿ ನೋಡಿದಾಗ, ಕನ್ನಡದಲ್ಲಿ ಈ ಒಂದು ಪ್ರಶ್ನೆಯನ್ನು ನೋಡುವಂಥ ಸಂದರ್ಭದಲ್ಲಿ ಏನು ಈ ಪ್ರಶ್ನೆ ಅಂತೇಳಿ ನೋಡುವಂಥ ಸಂದರ್ಭದಲ್ಲಿ, FIFA Under-17 ಅಂದರೆ 17 ವರ್ಷದ ಒಳಗಿನವರ FIFA ಮಹಿಳಾ ವಿಶ್ವಕಪ್ 2000 ಪಂದ್ಯಗಳನ್ನು ಯಾವ ರಾಜ್ಯದಲ್ಲಿ ನಡೆಸಲಾಗಿಲ್ಲ ಎನ್ನುವಂಥದ್ದು ನಮ್ಮ ಏನಾಗಿದೆ ಪ್ರಶ್ನೆಯಾಗಿದೆ ಅಂತ ನೋಡ್ತಾ ಇದ್ದೀವಿ. ಹಾಗಾದರೆ ಇಲ್ಲಿ ಏನು ಅಂತ ನೋಡಿದಾಗ, ಆಪ್ಷನ್ಗಳಿದೆ, ಮಹಾರಾಷ್ಟ್ರ ಇದೆ, ಒಡಿಸ್ಸಾ ಇದೆ, ಗೋವಾ ಇದೆ, ಗುಜರಾತ್ ಇದೆ. ಪ್ರಶ್ನೆ ಏನು, ಯಾವ ರಾಜ್ಯದಲ್ಲಿ ನಡೆಸಲಾಗಿತ್ತು ಅಂತ ಅಲ್ಲ, ಯಾವ ರಾಜ್ಯದಲ್ಲಿ ನಡೆಸಲಾಗಿಲ್ಲ ಅಂತ ಹೇಳಿ ಪ್ರಶ್ನೆ. ಹಾಗಾದರೆ ಬಂಧುಗಳಿಗೆ ಗೊತ್ತಿರಲಿ, 2022ರ ಬಂಧುಗಳೇ ನೋಡಿ, 2022ರ ಏನು ಫುಟ್ಬಾಲ್, ಹೌದಾ, FIFA ವಿಶ್ವಕಪ್ ಐತಲ್ಲ, FIFA ವಿಶ್ವಕಪ್ ಐತಲ್ಲ, ಈ FIFA ವಿಶ್ವಕಪ್ ಪಂದ್ಯಗಳನ್ನು ಯಾವ ರಾಜ್ಯದಲ್ಲಿ ನಡೆಸಲಾಗಿತ್ತು ಎನ್ನುವಂಥದ್ದನ್ನು ಮೊದಲು ನಾವು ನೋಡುವುದಾದರೆ, ಗೊತ್ತಿರಲಿ, ಇದು ಭಾರತದಲ್ಲಿ ನಡೆದಿತ್ತು. ಭಾರತದಲ್ಲಿ 2022ನೇ ಸಾಲಿನ FIFA ವಿಶ್ವಕಪ್ Under-17 ಮಹಿಳಾ ವಿಶ್ವಕಪ್ ಎಲ್ಲಿ ನಡೆದಿತ್ತು, ಭಾರತದಲ್ಲಿ. ಹಾಗಾದರೆ ಭಾರತದ ಯಾವ ರಾಜ್ಯದಲ್ಲಿ ನಡೆಸಲಾಗಿತ್ತು ಅಂತ ಕೇಳಿದಾಗ, ನಂಬರ್ 1 ಏನಂತ ನೋಡಿದಾಗ, ಬಂಧುಗಳಿಗೆ ಗೊತ್ತಿರಲಿ, ಮಹಾರಾಷ್ಟ್ರದಲ್ಲಿ ನಡೆಸಲಾಗಿತ್ತು. ಸೆಕೆಂಡ್ 1 ಗೊತ್ತಿರಲಿ, ಒಡಿಸ್ಸಾ, ಯಾವುದು, ಒಡಿಸ್ಸಾ ರಾಜ್ಯದಲ್ಲಿ ಕೂಡ ನಡೆಸಲಾಗಿತ್ತು. ಹಾಗೇನೆ ಗೊತ್ತಿರಲಿ, ಗೋವಾ ರಾಜ್ಯದಲ್ಲಿ ಕೂಡ ನಡೆಸಲಾಗಿತ್ತು. ಹಾಗಾದರೆ ಯಾವ ರಾಜ್ಯದಲ್ಲಿ ನಡೆಸಲಾಗಿಲ್ಲ ಎನ್ನುವಂಥದ್ದನ್ನು ನೋಡುವುದಾದರೆ, ಗೊತ್ತಿರಲಿ, ಗುಜರಾತ್ ರಾಜ್ಯದಲ್ಲಿ ಏನು ಮಾಡಲಾಗಿಲ್ಲ, ನಡೆಸಲಾಗಿಲ್ಲ ಎನ್ನುವಂಥದ್ದು ಸರಿಯಾದ ಉತ್ತರವಾಗಿದೆ. ಬಂಧುಗಳೇ, ಇದು 2023ರ SSC MTS ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆಯಾಗಿದೆ. ಬಂಧುಗಳೇ, ಗೊತ್ತಿರಲಿ, ಫಿಫಾನ ಮೇಲೆ ಪ್ರತಿ ಎಕ್ಸಾಮ್ಗೆ, ಸೆಂಟ್ರಲ್ ಗೌರ್ಮೆಂಟ್ನ ಪ್ರತಿ ಎಕ್ಸಾಮ್ಗೆ ಏನಾಗುವಂಥದ್ದು ಪ್ರಶ್ನೆಗಳು ಬರುವಂಥದ್ದು. ಹಾಗಾದರೆ ಇದೇ ರೀತಿಯಾಗಿರ್ತಕ್ಕಂಥ ಇನ್ನೊಂದು ಪ್ರಶ್ನೆ ಎಲ್ಲಿ ಬಂದಿತ್ತು, ನಾವು ನೇರ ಕ್ವಶನ್ ಬರಿತಾ ಇದ್ದೀನಿ. 2018ರಲ್ಲಿ ಮೊಟ್ಟ ಮೊದಲ ಬಾರಿಗೆ ನೋಡಿಲ್ಲಿ, ಮೊಟ್ಟ ಮೊದಲ ಬಾರಿಗೆ ಯಾವ ಒಂದು ದೇಶ ಮೊಟ್ಟ ಮೊದಲ ಬಾರಿಗೆ ಯಾವ ದೇಶ FIFA ವಿಶ್ವಕಪ್ ಫೈನಲ್, ನೋಡ್ರಿ, FIFA ವಿಶ್ವಕಪ್ ಫೈನಲ್ ಮ್ಯಾಚನ್ನು ಆಡಿತ್ತು ಅಂತ, ಅಂತೇಳಿ ಏನಾಗಿತ್ತು ಪ್ರಶ್ನೆ ಆಗಿತ್ತು. ಗೊತ್ತಿರಲಿ, ಬಹಳ ಅದ್ಭುತವಾಗಿರ್ತಕ್ಕಂಥ ದೇಶ ಅದು ಕೂಡ ಯಾವುದು ಅಂತ ನೋಡಿದಾಗ, ಕ್ರೊಯೇಷಿಯಾ ಎನ್ನುವಂಥ ಒಂದು ದೇಶ. ಯಾವ ದೇಶ?
ಕ್ರೊಯೇಷಿಯಾ ಎನ್ನುವಂಥ ಒಂದು ದೇಶ ಮೊಟ್ಟ ಮೊದಲ ಬಾರಿಗೆ ಏನಾಗಿತ್ತು ಅಂತಾರೆ ಫಿಫಾ ವಿಶ್ವಕಪ್ನ ಫೈನಲ್ ಒಂದು ಪಂದ್ಯವನ್ನು ಆಡಿತ್ತು. ಅದು ಇಡೀ ಜಗತ್ತಿಗೆ ದಿಗ್ಭ್ರಮೆಯಾಗುವಂಥ ಈ ಒಂದು ದೇಶ ಬಹಳ ಬೇಗನೆ ಪುಟ್ಟಿದದ್ದು ಬಂತು ಅಂತೇಳಿ ನಾವು ನೋಡ್ತಾ ಇದ್ವಿ. ಹಾಗಾದರೆ ಬಂಧುಗಳೇ, ಈ ಪ್ರಶ್ನೆಗಳನ್ನು ನೋಡಿದಾಗ RPFಗೂ ಒಂದು ಫಿಫಾನ ಮೇಲೆ ಪ್ರಶ್ನೆ ಬಂದಿದೆ. ಹಾಗೇನೆ ಅಂಡರ್-17 ವುಮೆನ್ಸ್ ವರ್ಲ್ಡ್ ಕಪ್ ಫಿಫಾ ಏನು 2022 ಅಲ್ಲಿ ಕೂಡ ಒಂದು ಪ್ರಶ್ನೆ ಬಂದಿದೆ. ಇದರ ಅರ್ಥ ಏನಂತ ನೋಡಿದಾಗ ಫಿಫಾನ ಮೇಲೆ ಕಂಪಲ್ಸರಿಯಾಗಿ ಒಂದು ಪ್ರಶ್ನೆ ಬರುತ್ತೆ ಅನ್ನೋಂಥದ್ದನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಹಾಗಾದರೆ ಫಿಫಾನ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬರುತ್ತೆ ಎನ್ನುವಂಥದ್ದನ್ನು ನಾವು ನೋಡುವುದಾದರೆ ನಾವು ಇಲ್ಲೇ ಏನು ಮಾಡೋಣ, ಅದ್ರ ಕುರಿತು ಸ್ಟಡಿ ಮಾಡೋಣ. ಎಸ್, ಫಿಫಾನ ಮೇಲೆ ಬರುವಂಥ ಪ್ರಶ್ನೆಗಳು ಅಂತ ನೋಡಿದಾಗ ಗೊತ್ತಿರಬೇಕು ಮೊದಲ ಫಿಫಾ ಅಂದರೆ ಏನು, ಫಿಫಾ ಇದರ ಫುಲ್ ಫಾರ್ಮ್ ಏನು ಅನ್ನುವಂಥದ್ದು ನಮಗೆ ಏನಾಗಿರ್ಬೇಕು, ಗೊತ್ತಿರಬೇಕು. ಹೌದಾ, ಫಿಫಾದ ಒಂದು ಫುಲ್ ಫಾರ್ಮ್ ಏನು ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ಏನು ಫಿಫಾದ ಒಂದು ಫುಲ್ ಫಾರ್ಮ್ ಅಂತ ನೋಡಿದಾಗ ಫೆಡರೇಷನ್, ನೋಡಿಲ್ಲಿ ಏನು ಫೆಡರೇಷನ್ ಇಂಟರ್ನ್ಯಾಷನಲ್ಲೇ, ನೋಡಿಲ್ಲಿ ಇಂಟರ್ನ್ಯಾಷನಲ್ ಅಲ್ಲ, ಇಂಟರ್ನ್ಯಾಷನಲ್ಲೇ ಡಿ ಫುಟ್ಬಾಲ್ ಅಸೋಸಿಯೇಷನ್, ಅಂತಾರಾಷ್ಟ್ರೀಯ ಒಂದು ಫುಟ್ಬಾಲ್ ಸಂಘಟನೆ ಆಗಿದೆ. ಫುಟ್ಬಾಲ್ ಅಸೋಸಿಯೇಷನ್ ಅಂತ ನೋಡ್ತೀವಿ, ಫುಟ್ಬಾಲ್ ಅಸೋಸಿಯೇಷನ್. ಹೌದಾ, ಫಿಫಾದ ಒಂದು ಫುಲ್ ಫಾರ್ಮ್ ಏನಂತ ನೋಡಿದಾಗ ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ಫುಟ್ಬಾಲ್ ಅಸೋಸಿಯೇಷನ್. ಇದು 1904ರಲ್ಲಿ ಏನಾಯಿತು ಅಂತ ಕೇಳಿದರೆ ಸ್ಥಾಪನೆ ಆಗಿರ್ತಕ್ಕಂಥದ್ದು 1904ರಲ್ಲಿ ಏನಾಗಿತ್ತು, ಸ್ಥಾಪನೆ ಆಗಿತ್ತು ಅಂತ ನೋಡ್ತಾ ಇದೀವಿ. ಹಾಗಾದರೆ ಫಿಫಾ ಇದು ಅಂತಾರಾಷ್ಟ್ರೀಯ ಫುಟ್ಬಾಲ್ ಸಂಘಟನೆ ಆಗಿದೆ. ಇದರ ಒಂದು ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತದೆ ಅಂತ ಗೊತ್ತಿರಬೇಕು. ಯಾವ ಕಚೇರಿ? ಕೇಂದ್ರ ಕಚೇರಿ ಗೊತ್ತಿರಬೇಕು ಬಂಧುಗಳೇ. ಮೋಸ್ಟ್ ಇಂಪಾರ್ಟೆಂಟ್ ಏನಂತ ನೋಡಿದಾಗ ಕೇಂದ್ರ ಕಚೇರಿ. ಈ ಒಂದು ಕೇಂದ್ರ ಕಚೇರಿಯಲ್ಲಿ ಕಂಡು ಬರುತ್ತದೆ ಅಂತ ನೋಡಿದಾಗ ಫುಟ್ಬಾಲ್ನ ಅಥವಾ ಫಿಫಾನ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಕಂಡು ಬರುವಂಥದ್ದು. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಇರತಕ್ಕಂಥ ಜ್ಯೂರಿಚ್, ನೋಡ್ರಿ ಬಂಧುಗಳೇ, ಸ್ವಿಟ್ಜರ್ಲ್ಯಾಂಡಿನ ಜ್ಯೂರಿಚ್ನಲ್ಲಿ ಏನಾಗುವಂಥದ್ದು ಅಂತ ನೋಡಿದಾಗ ಈ ಒಂದು ಫುಟ್ಬಾಲ್ ಅಥವಾ ಫಿಫಾನ ಏನು ಕಂಡು ಬರುವಂಥದ್ದು ಕೇಂದ್ರ ಕಚೇರಿ ಕಂಡು ಬರುವಂಥದ್ದು ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಮೊಟ್ಟ ಮೊದಲ ಬಾರಿಗೆ ಬಂಧುಗಳೇ ನಿಮಗೆ ಗೊತ್ತಿರಬೇಕು, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಂತ ನೋಡಿದಾಗ ಮೊಟ್ಟ ಮೊದಲ ಬಾರಿಗೆ ಏನು ಅಂತ ನೋಡಿದಾಗ ಈ ಒಂದು ಫುಟ್ಬಾಲ್ ಅಥವಾ ಫಿಫಾ ವಿಶ್ವಕಪ್ಪನ್ನು ಗೆದ್ದಿರ್ತಕ್ಕಂಥ ದೇಶ ಯಾವುದು ಅಂತ ಗೊತ್ತಿರಬೇಕು ಬಂಧುಗಳೇ. ಉರುಗ್ವೆ ಅಂತೇಳಿ. ಯಾವುದು? ಉರುಗ್ವೆ. ನೋಡ್ರಿ ಇಲ್ಲಿ ಭಾಳ ಇಂಪಾರ್ಟೆಂಟ. 1930ರಲ್ಲಿ ಫಿಫಾ ವಿಶ್ವಕಪ್ ಎನ್ನುವಂಥ ಒಂದು ಕಪ್ಪನ್ನು ಪಡ್ಕೊಂಡಿರ್ತಕ್ಕಂಥ ದೇಶ ಯಾವುದು? 1930ರಲ್ಲಿ ಉರುಗ್ವೆ ಎನ್ನುವಂಥ ದೇಶ ಅಂತ ನೋಡ್ತಾ ಇದ್ವಿ. ಯಾವ ದೇಶ? ಉರುಗ್ವೆ ಎನ್ನುವಂಥ ದೇಶ ಅಂತ ನೋಡ್ತಾ ಇದ್ವಿ. ಹಾಗಾದರೆ ಒಟ್ಟು 211 ಸದಸ್ಯ ರಾಷ್ಟ್ರಗಳು ಕಂಡು ಬರ್ತಕ್ಕಂಥದ್ದು ಬಂಧುಗಳೇ. ಒಟ್ಟು 211 ಸದಸ್ಯ ರಾಷ್ಟ್ರಗಳ ಫುಟ್ಬಾಲ್ ಅಸೋಸಿಯೇಷನ್ಗಳು ಇದರಲ್ಲಿ ಭಾಗವಹಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅವು ಮೆಂಬರ್ಶಿಪ್ಪನ್ನು ಪಡ್ಕೊಂಡಿರ್ತಕ್ಕಂಥದ್ದು ಅಂತೇಳಿ ಕೂಡ ನಾವು ನೋಡ್ತಾ ಇದ್ವಿ. ಹಾಗಾದರೆ ಏನಪ್ಪ ಅಂತ ನೋಡಿದಾಗ ಈ ಫುಟ್ಬಾಲ್ನ ಬಗ್ಗೆ ನಾವು ಇನ್ನೂ ಏನೇನು ತಿಳ್ಕೊಬೇಕು ಅಂತೇಳಿ ಅಂದ್ಕೊಂಡಾಗ ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಕಪ್ಗಳನ್ನು ನಾವು ನೋಡ್ತೀವಿ. ಒಂದು ಗೊತ್ತಿರಬೇಕು, ಜನರಲ್ ಆಗಿ ಫಿಫಾ ವರ್ಲ್ಡ್ ಕಪ್ ಅಲ್ಲಿ ಮೆನ್ಸ್ ಮತ್ತು ವುಮೆನ್ಸ್ ಎರಡೂ ಬರುತ್ತೆ. ಅದರ ಜೊತೆಯಾಗಿ ಈ ಫಿಫಾ ವರ್ಲ್ಡ್ ಕಪ್ನ ಜೊತೆಯಾಗಿ ಒಲಿಂಪಿಕ್ಸ್ನಲ್ಲಿ ಕೂಡ ಫಿಫಾ ಟೂರ್ನಮೆಂಟ್ ಇರುತ್ತೆ. ಅದು ಅಂಡರ್-23 23 ವರ್ಷದೊಳಗಿನವರಿಗೆ ಒಲಿಂಪಿಕ್ಸ್ನಲ್ಲಿ ಕೂಡ ಏನಾಗುತ್ತೆ ಅಂತ ಕೇಳಿದಾಗ ಕಾಂಪಿಟೇಷನ್ ಇರುವಂಥದ್ದು. ಇನ್ನು ಅದನ್ನು ಹೊರತುಪಡಿಸಿದಾಗೆ ಅಂಡರ್-20 ಒಂದಿರುತ್ತೆ, ಅಂಡರ್-17 ಮೆನ್ಸ್ ಆ್ಯಂಡ್ ವುಮೆನ್ಸ್ ಎರಡೂ ಕೂಡ ಇರುತ್ತೆ ಅಂತ ನೋಡ್ತಾ ಇದ್ದೀವಿ. ಇವುಗಳ ಬಗ್ಗೆ ನಾವೇನು ಮಾಡ್ಕೊಳ್ಬೇಕು, ತಿಳ್ಕೊಳ್ಬೇಕು. ಹಾಗಾದರೆ ಬನ್ನಿ ನೇರವಾಗಿ ಏನು ಮಾಡೋಣ, ಇವುಗಳ ಬಗ್ಗೆ ನಾವೇನು ಮಾಡೋಣ, ತಿಳ್ಕೊಳ್ಳೋಣ. ಎಷ್ಟು ಬಂಧುಗಳೇ, ಇಲ್ಲಿ ನಾವು ನೋಡುವಂಥದ್ದು ಏನಪ್ಪ ಅಂತ ನೋಡಿದಾಗ ಮೊದಲು ಗೊತ್ತಿರಬೇಕು ಫಿಫಾ ವರ್ಲ್ಡ್ ಕಪ್. ಏನು? ಫಿಫಾ ವರ್ಲ್ಡ್ ಕಪ್. ಇದು ಮೋಸ್ಟ್ ಇಂಪಾರ್ಟೆಂಟ್. ಫಿಫಾ ವರ್ಲ್ಡ್ ಕಪ್. ಹೌದಾ, ಫಿಫಾ ವರ್ಲ್ಡ್ ಕಪ್. ಫಿಫಾ ವರ್ಲ್ಡ್ ಕಪ್ ಅಂತ ಹೇಳಿ ಬಂದಾಗ ಬಂಧುಗಳೇ ಗೊತ್ತಿರಲಿ ನಮಗೆ 2022 ಏನಾಗಿದೆ ಅಂತ ಕೇಳಿದಾಗ ಫಿಫಾ ವರ್ಲ್ಡ್ ಕಪ್ ನಡೆದಿದೆ. ಅದಕ್ಕಿಂತ ಮುಂಚೆ ಯಾವಾಗ ನಡೆದಿತ್ತು? 2018ರಲ್ಲಿ ಫಿಫಾ ವರ್ಲ್ಡ್ ಕಪ್ ನಡೆದಿತ್ತು. ಎಲ್ಲಿ ನಡೆದಿತ್ತು ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರಲಿ, ರಷ್ಯಾ ಒಳಗೆ ನಡೆದಿತ್ತು. ಎಲ್ಲಿ? ರಷ್ಯಾ ಒಳಗೆ 2018ರೊಳಗೆ ಫಿಫಾ ವರ್ಲ್ಡ್ ಕಪ್ ನಡೆದಿತ್ತು. ಇಲ್ಲಿ ಫ್ರಾನ್ಸ್ ದೇಶ ಏನಾಯಿತು ಅಂದ್ರೆ ಕಪ್ಪನ್ನು ಪಡ್ಕೊಂತು. ಇಲ್ಲಿ ರನ್ನರ್ ಅಪ್ ಆಗಿರ್ತಕ್ಕಂಥ ದೇಶ ಯಾವುದು? ಇಲ್ಲಿ ವಿನ್ನರ್ ಯಾವುದು? ಫ್ರಾನ್ಸ್ ದೇಶ. ಇನ್ನು ರನ್ನರ್ ಅಪ್ ಆಗಿರ್ತಕ್ಕಂಥ ದೇಶ ಯಾವುದು ಅಂತ ನೋಡಿದಾಗ ಕ್ರೊಯೇಷಿಯಾ ಅಂತ ನೋಡ್ತಾ ಇದ್ದೀವಿ. ಯಾವ ದೇಶ? ಕ್ರೊಯೇಷಿಯಾ ಅಂತ ನೋಡ್ತಾ ಇದ್ದೀವಿ. ಎಸ್, ವೆರಿ ಗುಡ್. ಹಾಗೆಯೇ 2022ರಲ್ಲಿ ಫಿಫಾ ವರ್ಲ್ಡ್ ಕಪ್ ಎಲ್ಲಿ ನಡೀತು ಅಂತ ಕೇಳಿದಾಗ ಗೊತ್ತಿರಲಿ ಬಂಧುಗಳೇ, ಕತಾರ್ ದೇಶದಲ್ಲಿ ನಡೀತು. ಎಲ್ಲಿ? ಕತಾರ್ ದೇಶದಲ್ಲಿ ನಡೀತು ಅಂತ ನೋಡ್ತಾ ಇದೀವಿ. ಯಾವ ದೇಶದಲ್ಲಿ? ಕತಾರ್ ದೇಶದಲ್ಲಿ ನಡೀತು ಅಂತ ನೋಡ್ತಾ ಇದೀವಿ. ಹಾಗಾದರೆ ಕತಾರ್ ದೇಶದಲ್ಲಿ ಫಿಫಾ ವರ್ಲ್ಡ್ ಕಪ್ ನಡೀತು. ನಿಮ್ಗೆ ಗೊತ್ತಿರಲಿ 2018ರೊಳಗೆ ನಡೆದದ್ದು. ಮತ್ತೆ ಯಾವಾಗ ನಡೀತೀರಿ? 2022ರಾಗ ನಡೀತಾ.
ಹಾಗಾದರೆ ಫಿಫಾ ವರ್ಲ್ಡ್ ಕಪ್ ಪ್ರತಿ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಅಂತ ಕೇಳಿದಾಗ ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯುತ್ತದೆ ಅಂತ ನೋಡ್ತಾ ಇದ್ದೀವಿ. ಇದು ಮೇನ್ ಇವೆಂಟ್. ಫಿಫಾ ವರ್ಲ್ಡ್ ಕಪ್ ಪ್ರತಿ 4 ವರ್ಷಗಳಿಗೊಮ್ಮೆ ಜರುಗುತ್ತದೆ ಅಂತ ಹೇಳಿ ನಾವೇನು ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ ಬಂಧುಗಳೇ. ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಹಾಗಾದರೆ ನಿಮಗೆ ಗೊತ್ತಿರಬೇಕು, ಕತಾರ್ ದೇಶದಲ್ಲಿ ನಡೆದಿರತಕ್ಕಂತಹ 2022ರ ಫಿಫಾ ವರ್ಲ್ಡ್ ಕಪ್ನ ವಿಶೇಷತೆ ಅಂತೇಳಿ ಬಂದಾಗ, ಈ 2022ರಲ್ಲಿ ನಡೆದಿರ್ತಕ್ಕಂತಹ ಒಂದು ಫಿಫಾ ವರ್ಲ್ಡ್ ಕಪ್ನಲ್ಲಿ ಗೆದ್ದಿರ್ತಕ್ಕಂಥ ದೇಶ ಯಾವುದು ಅಂತೇಳಿ ನೋಡಿದಾಗ ಗೊತ್ತಿರಬೇಕು, ಫುಟ್ಬಾಲ್ ಪ್ರಿಯರಿಗೆ ಭಾಳ ಇಷ್ಟ ಆಗಿರ್ತಕ್ಕಂಥ ಒಂದು ದೇಶ ಅರ್ಜೆಂಟೈನಾ ದೇಶ. ಯಾವುದು? ಅರ್ಜೆಂಟೈನಾ ದೇಶ. ಅರ್ಜೆಂಟೈನಾ ದೇಶ ಏನಾಯಿತು ಅಂತ ನೋಡಿದಾಗ ಈ ಒಂದು ಫಿಫಾ ವಿಶ್ವಕಪ್ 2022 ಪಡ್ಕೊಂತು ಅಂತ ಹೇಳಿ ನೋಡ್ತಾ ಇದ್ವಿ. ಇನ್ನು ಹಾಗಾದರೆ ರನ್ನರ್ ಅಪ್ ಆಗಿರ್ತಕ್ಕಂಥ ದೇಶ ಯಾವುದು ಅಂತ ನೋಡಿದಾಗ ಬಂಧುಗಳಿಗೆ ಗೊತ್ತಿರಲಿ, ರನ್ನರ್ ಅಪ್ ಆಗಿರ್ತಕ್ಕಂಥ ದೇಶ 2018 ಗೆದ್ದಿರ್ತಕ್ಕಂಥ ದೇಶ ಯಾವುದು? ಫ್ರಾನ್ಸ್. ಇದೇನಾಯಿತು ಈ ಬಾರಿ ರನ್ನರ್ ಅಪ್ ಆಯಿತು ಅಂತ ನೋಡ್ತಾ ಇದ್ವಿ. ರನ್ನರ್ ಅಪ್, ರನ್ನರ್ ಅಪ್ ಆಗಿರ್ತಕ್ಕಂಥ ಒಂದು ದೇಶ ಅಂತ ಹೇಳಿ ನೋಡ್ತಾ ಇದ್ವಿ. ಹಾಗಾದರೆ ಗೆದ್ದ ತಂಡ ಒಂದು ಯಾವುದು? ಅರ್ಜೆಂಟೈನಾ. ಅರ್ಜೆಂಟೈನಾ ದೇಶದ ನಾಯಕ ಯಾರು ಅಂತೇಳಿ ಕೇಳಿದಾಗ ಜಗತ್ತಿನ ಫುಟ್ಬಾಲ್ ದಿಗ್ಗಜ ಅಂತ ಹೇಳ್ತಾ ಇದ್ದೀವಿ, ಲಿಯೋನಲ್ ಮೆಸ್ಸಿ ಬಂಧುಗಳೇ. ಯಾರು? ಲಿಯೋನಲ್ ಮೆಸ್ಸಿ ಅಂತ ಹೇಳಿ ನೋಡ್ತಾ ಇದ್ವಿ. ಇನ್ನು ರನ್ನರ್ ಅಪ್ ಆಗಿರ್ತಕ್ಕಂಥ ಫ್ರಾನ್ಸ್ ದೇಶ. ಫ್ರಾನ್ಸ್ ದೇಶದ ತಂಡದ ನಾಯಕ ಯಾರು ಅಂತ ನೋಡಿದಾಗ ಕೈಲಿಯನ್ ಅಥವಾ ಕೀಲಿಯನ್ ಎಂಬಪ್ಪೆ ಅಂತ ನೋಡ್ತಾ ಇದ್ವಿ. ಯಾರು? ಕೀಲಿಯನ್ ಅಥವಾ ಕೈಲಿಯನ್. ಹೌದಾ? ಕೈಲಿಯನ್ ಎಂಬಪ್ಪೆ ಅಂತ ನೋಡ್ತಾ ಇದ್ವಿ. ಎಂಬಪ್ಪೆ ಈತ ಈ ಒಂದು ತಂಡದ ನಾಯಕ ಅಂತೇಳಿ ನೋಡ್ತಾ ಇದ್ದೀವಿ ಬಂಧುಗಳಿಗೆ. ನಾಯಕ ಅಂತೇಳಿ ನೋಡ್ತಾ ಇದ್ವಿ. ಇದರ ಜೊತೆಗೆ ಇನ್ನೂ ಏನೇ ನೋಡ್ಬೇಕಂತೇಳಿ ನೋಡಿದಾಗ ನೋಡ್ರಿ, 2022 ಕತಾರ್ ಒಳಗೆ ನಡೀತು. ಗೆದ್ದಿರ್ತಕ್ಕಂಥ ದೇಶ ಅರ್ಜೆಂಟೈನಾ, ರನ್ನರ್ ಅಪ್ ಆಗಿರ್ತಕ್ಕಂಥದ್ದು ಫ್ರಾನ್ಸ್ ಅಂತೇಳಿ ನೋಡ್ತಾ ಇದ್ವಿ. ಹಾಗಾದರೆ ಗೊತ್ತಿರ್ಬೇಕು ಸ್ನೇಹಿತರೆ ನಿಮಗೆಲ್ಲ ಏನಂತೇಳಿ ನೋಡಿದಾಗ ಇಲ್ಲಿ ಗೋಲ್ಡನ್ ಬೂಟ್, ಗೋಲ್ಡನ್ ಬಾಲ್ ಎನ್ನುವಂತಹ ಪ್ರಶಸ್ತಿಗಳನ್ನು ಕೊಡ್ತಾರೆ. ಚಿನ್ನದ ಬೂಟು, ಗೋಲ್ಡನ್ ಬೂಟ್, ಗೋಲ್ಡನ್ ಬಾಲ್, ಹೌದು ಚಿನ್ನದ ಚೆಂಡು, ಗೋಲ್ಡನ್ ಬಾಲ್, ಹಾಗೂ ಗೋಲ್ಡನ್ ಗ್ಲೋ, ಗೋಲ್ಡನ್ ಗ್ಲೋ ಎನ್ನುವಂಥ ಪ್ರಶಸ್ತಿಗಳನ್ನು ನೀಡುವಂಥದ್ದನ್ನು ಕೂಡ ನಾವಿಲ್ಲೇನು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಹಾಗಾದರೆ ಗೊತ್ತಿರಲಿ, ಗೋಲ್ಡನ್ ಬೂಟ್ ಎನ್ನುವಂಥ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಯಾರು ಅಂತ ನೋಡಿದಾಗ ಕೀಲಿಯನ್ ಅಥವಾ ಕೈಲಿಯನ್ ಎಂಬಾಪೆ ಬಂಧುಗಳು. ಯಾರು? ಕೈಲಿಯನ್ ಎಂಬಾಪೆ. ಕೈಲಿಯನ್ ಎಂಬಾಪೆ. ಒಟ್ಟು 8 ಗೋಲ್ಗಳನ್ನು ಬಾರಿಸಿರ್ತಕ್ಕಂತಹ ಕೈಲಿಯನ್ ಎಂಬಾಪೆ ಫ್ರಾನ್ಸ್ ದೇಶದವರು ಅಂತ ನೋಡ್ತಾ ಇದ್ದೀವಿ. ಯಾವ ದೇಶದವರು? ಫ್ರಾನ್ಸ್ ದೇಶದವರು. ಇನ್ನು ಗೋಲ್ಡನ್ ಬಾಲ್ ಎನ್ನುವಂಥ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಯಾರು? ಜಗತ್ತಿನ ದಿಗ್ಗಜ ಫುಟ್ಬಾಲ್ ಆಟಗಾರನಾಗಿರ್ತಕ್ಕಂಥ ಲಿಯೋನಲ್ ಮೆಸ್ಸಿ ಅಂತ ನೋಡ್ತಾ ಇದ್ದೀವಿ ಬಂಧುಗಳು. ಯಾರು? ಲಿಯೋನಲ್ ಮೆಸ್ಸಿ. ಈ ಲಿಯೋನಲ್ ಮೆಸ್ಸಿ ಅಂತ ಹೇಳಿ ಬಂದಾಗ ಗೊತ್ತಿರಲಿ, ಒಟ್ಟು 7 ಗೋಲ್ಗಳನ್ನು ಬಾರಿಸಿರ್ತಕ್ಕಂಥದ್ದು, ಜೊತೆಗೆ 3 ಗೋಲ್ಗಳನ್ನು ಬಾರಿಸಲು ಅಸಿಸ್ಟ್ ಮಾಡಿರ್ತಕ್ಕಂತಹ ಒಂದು ಕೀರ್ತಿ ಯಾರಿಗೆ ಸಲ್ಲುತ್ತದೆ? ಈ ಒಂದು ಲಿಯೋನಲ್ ಮೆಸ್ಸಿಗೆ 2022 ಫಿಫಾ ವಿಶ್ವಕಪ್ನಲ್ಲಿ ಲಭಿಸುತ್ತದೆ, ಸಿಗುತ್ತದೆ ಅಂತ ನೋಡ್ತಾ ಇದ್ದೀವಿ. ಇನ್ನು ಇನ್ನೊಂದು ಏನಪ್ಪಾ ಅಂತ ನೋಡಿದಾಗ ಗೋಲ್ಡನ್ ಗ್ಲೋ ಎನ್ನುವಂಥ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಯಾರು ಅಂತ ನೋಡಿದಾಗ ಎಮಿಲಿಯಾನೋ ಮಾರ್ಟಿನೇಜ್ ಅಂತ ಹೇಳಿ ಬಂಧುಗಳೇ. ಯಾರು? ಎಮಿಲಿಯಾನೋ ಮಾರ್ಟಿನೇಜ್. ಎಮಿಲಿಯಾನೋ ಮಾರ್ಟಿನೇಜ್ ಎನ್ನುವಂತಹ ಒಬ್ಬ ವ್ಯಕ್ತಿ. ಈತ ಗೋಲ್ ಕೀಪರ್ ಅಂತ ನೋಡ್ತಾ ಇದ್ದೀವಿ. ಇವ್ರನ್ನ ಏನಂತ ಕರಿತಾ ಇದ್ದೀವಿ? ಗೋಲ್ ಕೀಪರ್. ಯಾವ ದೇಶದ ಗೋಲ್ ಕೀಪರ್ ಇವರು ಅಂತ ನೋಡಿದಾಗ ಅರ್ಜೆಂಟೈನಾ ದೇಶದ ಗೋಲ್ ಕೀಪರ್ ಆಗಿ ಏನು ಮಾಡಿದ್ರು? ಕೆಲಸವನ್ನು ಮಾಡಿದ್ರು ಅಂತ ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ನಾವು ಏನು ಮಾಡ್ಕೋಬೇಕು? ಫಿಫಾ ವರ್ಲ್ಡ್ ಕಪ್ನ ಬಗ್ಗೆ ತಿಳ್ಕೊಳಕ್ಕೆ ಮೊದಲ ಫಿಫಾ ವರ್ಲ್ಡ್ ಕಪ್ನ ಬಗ್ಗೆ ತಿಳ್ಕೊಳ್ಬೇಕು. ಹಾಗಾದರೆ ನೆಕ್ಸ್ಟ್ ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಏನು ಪ್ರಶ್ನೆ ಅಂತ ಕೇಳಿದ್ರ ನಿಮ್ಮೆಲ್ರಿಗೂ ಗೊತ್ತಿರಲಿ, 100% 2026ರ ಫಿಫಾ ವರ್ಲ್ಡ್ ಕಪ್ ಎಲ್ಲಿ ಜರುಗುತ್ತದೆ ಎನ್ನುವಂಥ ಪ್ರಶ್ನೆಯನ್ನು ಕೇಳ್ತಾನೆ. ಇದು ಗೊತ್ತಿರಲಿ ನಿಮಗೆ, ಹೌದಾ? 2026ರಲ್ಲಿ ಎಲ್ಲಿ ಜರುಗುತ್ತದೆ? 2026ರ ಫಿಫಾ ವರ್ಲ್ಡ್ ಕಪ್, ಫಿಫಾ ವಿಶ್ವಕಪ್ ಪಂದ್ಯಗಳು ಎಲ್ಲಿ ಜರುಗುತ್ತವೆ ಅಂತ ಕೇಳ್ತಾನೆ. 2026 ಒಳಗೆ 23ನೇ ಆವೃತ್ತಿಯ ಒಂದು ಫಿಫಾ ವಿಶ್ವಕಪ್ ಜರುಗುವಂಥದ್ದು. ಹಾಗಾದರೆ ಗೊತ್ತಿರಲಿ ಎಲ್ಲಿ ನಡೀತವಪ್ಪ ಅಂತ ಕೇಳಿದ್ರ ಉತ್ತರ ಅಮೇರಿಕಾ ಖಂಡದ. ಎಲ್ಲಿ? ಉತ್ತರ ಅಮೇರಿಕಾ ಖಂಡದಲ್ಲಿ ಕಂಡು ಬರ್ತಕ್ಕಂತಹ 3 ದೇಶಗಳು ಯಾವುವು ಅಂತ ನೋಡಿದಾಗ ನಂಬರ್ 1 ಕೆನಡಾ, ನಾಟ್ ಕನ್ನಡ. ನಂಬರ್ 1 ಕೆನಡಾ. ನಂಬರ್ 2 ಮೆಕ್ಸಿಕೋ. ಯಾವಕೋ? ಮೆಕ್ಸಿಕೋ ಎನ್ನುವಂತಹ ದೇಶ.
ನಂಬರ್ 3 ಯುನೈಟೆಡ್ ಸ್ಟೇಟ್ಸ್, ಅಂದರೆ ಯಾವ ದೇಶವನ್ನು ಅಮೇರಿಕ ಅಂತ ಕರಿತಾ ಇದೀವಲ್ಲ ಆ ದೇಶ ಯುನೈಟೆಡ್ ಸ್ಟೇಟ್ಸ್ ಅಂತ ಕರಿತಾ ಇದ್ದೀವಿ. ಈ 3 ದೇಶಗಳಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಉತ್ತರ ಅಮೆರಿಕ ಖಂಡದ ಕೆನಡಾ, ಮೆಕ್ಸಿಕೋ ಮತ್ತು ಯುನೈಟೆಡ್ ಸ್ಟೇಟ್ಸ್ ಈ ಒಂದು ದೇಶಗಳಲ್ಲಿ ಏನಾಗುತ್ತೆ ಅಂತ ಕೇಳಿದಾಗ 2026ರ ಫಿಫಾ ವಿಶ್ವಕಪ್ ಜರುಗುವಂಥದ್ದು. ಬಂಧುಗಳೇ ಬನ್ನಿ, ಇದೇ ರೀತಿಯಾಗಿ ನಾವು ಇನ್ನೂ ಒಂದು ಏನು ತಿಳ್ಕೊಳ್ಬೇಕಪ್ಪ ಅಂತ ಕೇಳಿದ್ರೆ ಬಂಧುಗಳೇ ಗೊತ್ತಿರಲಿ ತಮ್ಮೆಲ್ಲರಿಗೂ ಸ್ಕ್ರೀನ್ಶಾಟ್ ತಗೊಳ್ರಿ, ಪಾಸ್ ಮಾಡಿ ಹಿಂದೆ ಬಂದು ನೋಡ್ರಿ. ಹೌದಾ, ಇದೇ ರೀತಿಯಾಗಿ ಏನು ಪ್ರಶ್ನೆಯನ್ನು ಕೇಳ್ತಾನಪ್ಪ ಅಂತ ಕೇಳಿದ್ರೆ ಯಾವ ರೀತಿಯಾಗಿ ಫಿಫಾ ವರ್ಲ್ಡ್ ಕಪ್ನ ಬಗ್ಗೆ ಮೆನ್ಸ್ ಬಗ್ಗೆ ಏನು ಕೇಳ್ತಾರಲ್ಲ ಹಂಗ ಏನಪ್ಪ ಅಂತ ಕೇಳಿದಾರೆ ಫಿಫಾ ವುಮೆನ್ಸ್ ವರ್ಲ್ಡ್ ಕಪ್ನ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಗೊತ್ತಿರಲಿ ಫಿಫಾ ವುಮೆನ್ಸ್ ವರ್ಲ್ಡ್ ಕಪ್ ಅಥವಾ ಫಿಫಾ ಮಹಿಳೆಯರ ವಿಶ್ವಕಪ್ ಅಂತ ಏನು ಕರಿತಾ ಇದೀವಿ. ಮಹಿಳೆಯರ ವಿಶ್ವಕಪ್ ಯಾವಾಗ ನಡೆದಿತ್ತು ಅಂತ ಕೇಳಿದರೆ ರೀಸೆಂಟ್ ಆಗಿ 2023ರಲ್ಲಿ ಜರುಗಿರ್ತಕ್ಕಂಥದ್ದು. ಎಲ್ಲಿ ಯಾವಾಗ 2023ರಲ್ಲಿ ಜರುಗಿರ್ತಕ್ಕಂಥದ್ದು. ಗೊತ್ತಿರಲಿ 2023ರಲ್ಲಿ ಜರುಗಿರ್ತಕ್ಕಂಥದ್ದು ಅಂತ ನೋಡ್ತಾ ಇದೀವಿ. ಹಾಗಾದ್ರೆ ಗೊತ್ತಿರಲಿ ಬಂಧುಗಳೇ 2023ರ ಫಿಫಾ ಮಹಿಳೆಯರ ಫುಟ್ಬಾಲ್ ವಿಶ್ವಕಪ್ ಎಲ್ಲಿ ನಡೆದಿತ್ತು ಅಂತ ಕೇಳಿದ್ರ ಇದು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ ದೇಶಗಳಲ್ಲಿ ನಡೆದಿತ್ತು. ಎಲ್ಲಿ? ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ ದೇಶಗಳಲ್ಲಿ ನಡೆದಿರ್ತಕ್ಕಂಥ ಫಿಫಾ ವಿಶ್ವಕಪ್ 2023 ಮಹಿಳೆಯರಿಗೆ ಸಂಬಂಧಪಟ್ಟಂತಹ ವುಮೆನ್ಸ್ ವರ್ಲ್ಡ್ ಕಪ್ ಆಗಿತ್ತು ಅಂತ ನೋಡ್ತಾ ಇದೀವಿ. ಇಲ್ಲಿ ಗೆದ್ದಿರ್ತಕ್ಕಂಥ ದೇಶ ಯಾವುದು ಅಂತ ನೋಡಿದಾಗ ಬಂಧುಗಳು ಇಷ್ಟೇ ತಿಳ್ಕೊಂಡ್ಬಿಟ್ರೆ ಸಾಕು. ಗೆದ್ದ ದೇಶ ಯಾವುದು ಅಂತ ನೋಡಿದಾಗ ಸ್ಪೇನ್ ದೇಶ ಬಂಧುಗಳೇ. ಯಾವ ದೇಶ? ಸ್ಪೇನ್ ದೇಶ ಅಂತ ನೋಡ್ತಾ ಇದೀವಿ. ಇನ್ನು ಇಲ್ಲಿ ರನ್ನರ್ ಅಪ್ ಆಗಿರತಕ್ಕಂಥ ದೇಶ ಯಾವುದು ಅಂತೇಳಿ ನೋಡಿದಾಗ ಅದು ನನ್ ಅದರ್ ದ್ಯಾನ್ ಇಂಗ್ಲೆಂಡ್ ದೇಶ. ಯಾವುದು? ಇಂಗ್ಲೆಂಡ್ ದೇಶ. ನನ್ ಅದರ್ ದ್ಯಾನ್ ಇಂಗ್ಲೆಂಡ್ ದೇಶ ಅಂತೇಳಿ ನೋಡ್ತಾ ಇದೀವಿ. ಎಸ್ ಅಫ್ಕೋರ್ಸ್ ಫಿಫಾ ವುಮೆನ್ಸ್ ವರ್ಲ್ಡ್ ಕಪ್ 2023 ಎಲ್ಲಿ ನಡೆದಿತ್ತು? ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ಗಳಲ್ಲಿ. ಗೆದ್ದ ದೇಶ ಸ್ಪೇನ್ ಆದರೆ ರನ್ನರ್ ಅಪ್ ಆಗಿರ್ತಕ್ಕಂಥ ದೇಶ ಯಾವುದು ಅಂತ ನೋಡಿದಾಗ ಇಂಗ್ಲೆಂಡ್. ಇದು ವುಮೆನ್ಸ್ ವರ್ಲ್ಡ್ ಕಪ್ ಆಯಿತು. ಬಂಧುಗಳೇ ಇವಾಗ ನಾವು ಜನರಲ್ ಆಗಿರ್ತಕ್ಕಂತಹ ಫಿಫಾ ವಿಶ್ವಕಪ್ನ ಬಗ್ಗೆ ನೋಡಿದ್ವಿ. ಇನ್ನು ಒಲಿಂಪಿಕ್ಸ್ ಒಳಗೂ ಒಂದು ಏನಾಗುತ್ತೆ ಅಂತ ಕೇಳಿದ್ರೆ ಒಂದು ಫಿಫಾಗೆ ಸಂಬಂಧಪಟ್ಟಂತಹ ಒಂದು ಈವೆಂಟ್ ನಡೆಯುವಂಥದ್ದು. ಹಾಗಾದರೆ ಒಲಿಂಪಿಕ್ನಲ್ಲಿ ನಡೆಯುವಂಥ ಒಂದು ಫಿಫಾಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಈವೆಂಟ್ ಯಾವುದು ಅಂತ ನೋಡಿದಾಗ ಮೆನ್ಸ್ ಒಲಿಂಪಿಕ್ ಫುಟ್ಬಾಲ್ ಟೂರ್ನಮೆಂಟ್ ಅಂಡರ್ 23. ಏನು ಯಾವ ರೀತಿಯಾಗಿ ಅಂತೇಳಿ ನೋಡಿದರೆ ಇನ್ನೊಂದು ಯಾವುದು ಅಂತ ನೋಡಿದ್ರೆ ಎಸ್ ಗೊತ್ತಿರಲಿ ಮೆನ್ಸ್ ಒಲಿಂಪಿಕ್ ಫುಟ್ಬಾಲ್ ಟೂರ್ನಮೆಂಟ್ ಅಂತೇಳಿ ನಡೆಯುವಂಥದ್ದು. ಫುಟ್ಬಾಲ್ ಟೂರ್ನಮೆಂಟ್ ಎನ್ನುವಂಥದ್ದು ಟೂರ್ನಮೆಂಟ್ ಯಾವಾಗ ಅಂತಾರೆ 2020 ನಡೆದಿತ್ತು. 2020 ನಡೆದಿತ್ತು. ಏನಪ್ಪ ಇದು ಅಂತ ಕೇಳಿದ್ರೆ 2020 ಅದು ಯಾವುದು ಅಂತ ಕೇಳಿದ್ರೆ ಇದು ಈವೆಂಟ್ ಅಂಡರ್ 23 ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಬಂಧುಗಳು. ಏನು ಅಂತ ಕೇಳಿದ್ರೆ 23 ವರ್ಷದೊಳಗಿನ ಪುರುಷರ ಒಲಿಂಪಿಕ್ ಫುಟ್ಬಾಲ್ ಟೂರ್ನಮೆಂಟ್ ಇದು ಬಹಳ ಇಂಪಾರ್ಟೆಂಟ್ ಬಂಧುಗಳು ಇವಾಗ. ಯಾಕಂತ ಕೇಳಿದ್ರೆ 2020 ಹಾಗಾದ್ರೆ ಇವಾಗ 2024ರಲ್ಲಿ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಏನು ನಡೀತಾ ಇದೆ? ಒಲಿಂಪಿಕ್ಸ್ ಕ್ರೀಡಾಕೂಟಗಳು ನಡೀತಾ ಇದೆ. ಅಲ್ಲಿ ಕೂಡ ಏನಾಗುತ್ತೆ ಅಂತ ಕೇಳಿದ್ರೆ ಈ ಒಂದು 23 ವರ್ಷದೊಳಗಿನ ಪುರುಷರ ಒಲಿಂಪಿಕ್ ಫುಟ್ಬಾಲ್ ಟೂರ್ನಮೆಂಟ್ ನಡೆಯುವಂಥದ್ದು. ಗೊತ್ತಿರಬೇಕಿದು ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಅಂತ ಹೇಳಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಹಾಗಾದ್ರೆ ನಿಮ್ಗೆ ಗೊತ್ತಿರಬೇಕು 2020ರಲ್ಲಿ ಎಲ್ಲಿ ನಡೆದಿತ್ತಪ್ಪ ಅಂತ ಕೇಳಿದ್ರೆ ಟೋಕಿಯೋ ಒಳಗೆ ನಡೆದಿತ್ತು. ನಿಮ್ಗೆ ಗೊತ್ತಿರಲಿ ಒಲಿಂಪಿಕ್ ಎಲ್ಲಿ ನಡೆದಿತ್ತು 2020 ಎಲ್ಲಿ? ಟೋಕಿಯೋ. ಹಾಗಾದ್ರೆ ಟೋಕಿಯೋ ಎಲ್ಲಿದೆ? ಯಾವ ಒಂದು ದೇಶದ ರಾಜಧಾನಿ? ಜಪಾನ್ ದೇಶದ ರಾಜಧಾನಿ ಅಂತ ನೋಡ್ತಾ ಇದೀವಿ. ಯಾವ ದೇಶದ ರಾಜಧಾನಿ? ಜಪಾನ್ ದೇಶದ ರಾಜಧಾನಿ ಅಂತ ನೋಡ್ತಾ ಇದೀವಿ. ಹಾಗಾದ್ರೆ ಗೊತ್ತಿರಬೇಕು ಯಾವ ದೇಶ ಇಲ್ಲಿ ಗೆದ್ದಿತ್ತು ಅಂತ ನೋಡಿದಾಗ ಬ್ರೆಜಿಲ್ ಬಂಧುಗಳೇ. ಗೆದ್ದ ದೇಶ ಯಾವುದು? ಬ್ರೆಜಿಲ್ ಎನ್ನುವಂಥ ದೇಶ ಏನಾಯಿತು ಇಲ್ಲಿ ಗೆದ್ದಿತ್ತು ಅಂತ ನೋಡ್ತೀವಿ. ಗೆದ್ದಿರ್ತಕ್ಕಂಥ ದೇಶ ಯಾವುದು? ಬ್ರೆಜಿಲ್. ಹಾಗಾದ್ರೆ ಇಲ್ಲಿ ರನ್ನರ್ ಅಪ್ ಆಗಿರ್ತಕ್ಕಂಥ ದೇಶ ಯಾವುದು ಅಂತ ನೋಡಿದಾಗ ಯಾವುದು? ರನ್ನರ್ ಅಪ್ ಆಗಿರ್ತಕ್ಕಂಥ ದೇಶ ಯಾವುದು ಅಂತ ನೋಡಿದಾಗ ಗೊತ್ತಿರಲಿ ಸ್ಪೇನ್ ಬಂಧುಗಳು. ಯಾವುದು? ಸ್ಪೇನ್. ನೋಡ್ರಿ ಬ್ರೆಜಿಲ್ ಗೆದ್ಕೊಂತು, ಸ್ಪೇನ್ ಆಯಿತು ರನ್ನರ್ ಅಪ್ ಆಯಿತು ಅಂತ ನೋಡ್ತೀವಿ. ಸ್ಪೇನ್ ಏನಾಯಿತು? ರನ್ನರ್ ಅಪ್ ಆಯಿತು. ಹಾಗಾದ್ರೆ ಗೊತ್ತಿರಲಿ ಈ ಒಂದು ಮೆನ್ಸ್ ಒಲಿಂಪಿಕ್ ಫುಟ್ಬಾಲ್ ಟೂರ್ನಮೆಂಟ್ ಅಂಡರ್ 23 ಆಗಿರ್ಬೋದು ಅಥವಾ ವುಮೆನ್ಸ್ ಒಲಿಂಪಿಕ್ ಫುಟ್ಬಾಲ್ ಟೂರ್ನಮೆಂಟ್ ಅಂಡರ್ 23 ಆಗಿರ್ಬೋದು, ಇದು ಕೂಡ ಪ್ರತಿ 4 ವರ್ಷಗಳಿಗೊಮ್ಮೆ ಜರುಗುವಂಥದ್ದು. ಯಾಕಂದರೆ ಇದು ಒಲಿಂಪಿಕ್ ಒಳಗೆ ನಡಿಬೇಕಲ್ಲ. ಒಲಿಂಪಿಕ್ಸ್ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ? 4 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಆದ್ದರಿಂದ 4 ವರ್ಷಗಳಿಗೊಮ್ಮೆ ನಡೆಯುವಂಥ ಒಂದು ಏನಾಗಿದೆ
ಟೂರ್ನಮೆಂಟ್ ಆಗಿದೆ ಅಂತ ನೋಡ್ತಾ ಇದ್ದೀವಿ. ಸೊ ಮೆನ್ಸ್ ಒಲಿಂಪಿಕ್ ಫುಟ್ಬಾಲ್ ಟೂರ್ನಮೆಂಟ್ 2020. ಹಾಗಾದ್ರೆ 2024 ಬಂಧುಗಳಿಗೆ ಕೇಳ್ತಾ ಇದ್ದೀನಿ ನಾನು ನಿಮಗೆ, 2024 ಈ ಒಂದು ಪಂದ್ಯ ಯಾವುದು? ಮೆನ್ಸ್ ಒಲಿಂಪಿಕ್ ಫುಟ್ಬಾಲ್ ಟೂರ್ನಮೆಂಟ್ 2024 ಅಂಡರ್ 23 ಎಲ್ಲಿ ನಡೆಯುವಂಥದ್ದು ಅಂತ ಕೇಳಿದರೆ ಗೊತ್ತಿರ್ಬೇಕು ನಿಮ್ಗೆ. ಪ್ಯಾರಿಸ್ ಇವಾಗ ಆಲ್ರೆಡಿ ನಡೆಯುವಂಥದ್ದು. ಈ ಪ್ಯಾರಿಸ್ ಎಲ್ಲಿ ಕಂಡು ಬರುವಂಥದ್ದು? ಫ್ರಾನ್ಸ್ನಲ್ಲಿ ಕಂಡು ಬರುವಂಥದ್ದು ನೋಡ್ತಾ ಇದ್ದೀವಿ. ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಜರುಗುವಂಥದ್ದು. ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಜರುಗುವಂಥದ್ದು. ಎಸ್ ಬಂಧುಗಳೇ, ಬನ್ನಿ ಯಾವ ರೀತಿಯಾಗಿ ನಾವು ಮೆನ್ಸ್ ನೋಡಿವಲ್ಲ ಅದೇ ರೀತಿಯಾಗಿರ್ತಕ್ಕಂಥ ವುಮೆನ್ಸ್, ಹೌದಾ? ಏನು ಅಂತ ಕೇಳಿದ್ರೆ ವುಮೆನ್ಸ್ ಒಲಿಂಪಿಕ್ ಫುಟ್ಬಾಲ್ ಟೂರ್ನಮೆಂಟ್ ಬಗ್ಗೆ ನೋಡೋಣ. ವುಮೆನ್ಸ್ ಒಲಿಂಪಿಕ್ ಫುಟ್ಬಾಲ್ ಟೂರ್ನಮೆಂಟ್ ಇದು ಯಾವಾಗ ನಡೆದಿತ್ತು ಅನ್ನುವಂಥದ್ದನ್ನು ನಾವು ಏನಾದರೂ ನೋಡುವುದಾದರೆ ಇದು ಗೊತ್ತಿರಬೇಕು ನಿಮಗೆ ಬಂಧುಗಳೇ. 2021ರಲ್ಲಿ ನಡೆದಿರ್ತಕ್ಕಂಥದ್ದು ಟೂರ್ನಮೆಂಟ್ ಅಂಡರ್ 23 2021 ನಡೆದಿರ್ತಕ್ಕಂಥದ್ದು. 2021ರಲ್ಲಿ ನಡೆದಿರ್ತಕ್ಕಂಥದ್ದು ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ನಿಮಗೆ ಗೊತ್ತಿರಲಿ ಇದು ಕೂಡ ಎಲ್ಲಿ ನಡೆದಿತ್ತು ಅಂತೇಳಿ ನೋಡಿದಾಗ ಗೊತ್ತಿರಲಿ, ಎಲ್ಲಿ? ಟೋಕಿಯೋ, ಹೌದಾ? ಎಲ್ಲಿ? ಟೋಕಿಯೋ ಜಪಾನ್. ಯಾಕಂದ್ರೆ ಒಲಿಂಪಿಕ್ ಅಲ್ಲೇ ನಡೆದಿತ್ತು. ಟೋಕಿಯೋ ಜಪಾನ್ ಅಂತ ಹೇಳಿ ನೋಡ್ತಾ ಇದ್ದೀವಿ ಬಂಧುಗಳೇ. ಟೋಕಿಯೋ ಜಪಾನಿನ ಟೋಕಿಯೋ ಅನ್ನುವಂಥ ಸ್ಥಳದಲ್ಲಿ ನಡೆದಿತ್ತು. ಹಾಗಾದ್ರೆ ಇಲ್ಲಿ ವುಮೆನ್ಸ್ ಒಳಗೆ ಗೆದ್ದಿರ್ತಕ್ಕಂಥ ತಂಡ ನೋಡ್ರಿ 23 ವರ್ಷದೊಳಗಿನವರ ಗೊತ್ತಿರಬೇಕಿದೆ. 23 ವರ್ಷದೊಳಗಿನವರ ಇಲ್ಲಿ ಗೆದ್ದಿರ್ತಕ್ಕಂಥ ಒಂದು ದೇಶ ಯಾವುದಂತ ಕೇಳಿದಾಗ ಕೆನಡಾ. ಯಾವುದು? ಕೆನಡಾ. ಗೆದ್ದ ದೇಶ ಕೆನಡಾ. ಇನ್ನು ರನ್ನರ್ ಅಪ್ ಆಗಿರ್ತಕ್ಕಂಥ ದೇಶ ಯಾವುದು ಅಂತ ನೋಡಿದಾಗ ಸ್ವೀಡನ್ ದೇಶ ಬಂಧುಗಳೇ. ಯಾವ ದೇಶ? ಸ್ವೀಡನ್ ಅಂತೇಳಿ ನೋಡ್ತಾ ಇದೀವಿ. ಎಸ್, ನೆನಪಿಟ್ಕೊಳ್ಬೇಕು, ಫುಲ್ ಎಫೆಕ್ಟಿವ್ ಆಗಿ ಓದಬೇಕು, ಯಾವುದೇ ಕಾರಣಕ್ಕೂ ಮರಿಬಾರ್ದು. ವುಮೆನ್ಸ್ ಒಲಿಂಪಿಕ್ ಫುಟ್ಬಾಲ್ ಟೂರ್ನಮೆಂಟ್ ಅಂಡರ್ 23 2021 ಎಲ್ಲಿ? ಜಪಾನ್ನ ಟೋಕಿಯೋನಲ್ಲಿ ನಡೆದಿತ್ತು. ಗೆದ್ದಿರ್ತಕ್ಕಂಥ ಕೆನಡಾ, ರನ್ನರ್ ಅಪ್ ಆಗಿರ್ತಕ್ಕಂಥದ್ದು ಸ್ವೀಡನ್ ಅಂತೇಳಿ ನೋಡ್ತೇವೆ. ಸ್ವೀಡನ್ ಅಂತೇಳಿ ನೋಡ್ತಾ ಇದೀವಿ. ಹಾಗಾದ್ರೆ ನಿಮಗೆ ಗೊತ್ತಿರಲಿ ಇದೇ 2021ರಲ್ಲಿ ಐತಲ್ಲ, ಇದು 2024ರಲ್ಲಿ ಎಲ್ಲಿ ನಡೆಯಕತ್ತೈತೆ ಅನ್ನೋದು ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಎಲ್ಲಿ? ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ನಡೀತಿರ್ತಕ್ಕಂಥದ್ದು ಆಲ್ರೆಡಿ ನಿಮಗೆ ಗೊತ್ತಿರಲಿ. ಈ ಒಂದು ಪ್ರಶ್ನೆಯನ್ನು ಕೂಡ ಏನು ಮಾಡ್ಬೋದು, ಅವರು ಕೇಳಬಹುದು ಅಂತ. ಹೌದಾ? ಕೇಳಬಹುದು. ಫ್ರಾನ್ಸ್ನ ಪ್ಯಾರಿಸ್. ವೆರಿ ಗುಡ್. ಹಾಗಾದರೆ ಬನ್ನಿ ಬಂಧುಗಳೇ, ಇನ್ನೊಂದು ಇವೆಂಟ್, ಇವಾಗ 2 ಇವೆಂಟ್ಗಳನ್ನು ನೋಡಿವಿ ನಾವು ಫಿಫಾಗೆ ಸಂಬಂಧಪಟ್ಟಂತೆ. ಇನ್ನು 2 ಇವೆಂಟ್ಗಳನ್ನು ನೋಡೋಣ. ಇವಾಗ ನಾವು ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯುವಂಥ ಇವೆಂಟ್ಗಳು ನೋಡಿದ್ವಿ. ಇವಾಗ ಏನು ಮಾಡೋಣ? ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಯುವಂಥ ಒಂದು 2 ಇವೆಂಟ್ಗಳನ್ನು ನಾವೇನು ನೋಡೋಣ. ಎಸ್, ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಗೊತ್ತಿರಲಿ ಫಿಫಾ ಅಂಡರ್ 20 ವರ್ಲ್ಡ್ ಕಪ್ 2023 ನೋಡ್ರಿ. ಫಿಫಾ ಅಂಡರ್ 20 ವರ್ಲ್ಡ್ ಕಪ್ 2023 ನೋಡ್ರಿ. 20 ವರ್ಷದೊಳಗಿನವರ ನೋಡ್ರಿ, 20 ವರ್ಷದೊಳಗಿನವರ ಫಿಫಾ ವಿಶ್ವಕಪ್ ನೋಡ್ರಿ. ಇದು ಅಂಡರ್ 20 ಇದು ಫಿಫಾ ವಿಶ್ವಕಪ್ 2023 ಒಳಗೆ ರೀಸೆಂಟಾಗಿ ನಡೆದಿತ್ತು ಅಂತ ನೋಡ್ತಾ ಇದ್ದೀವಿ. ಈ ರೀಸೆಂಟಾಗಿ 2023 ಒಳಗೆ ನಡೆದಿತ್ತು. ಹಾಗಾದರೆ ಇದು ಗೊತ್ತಿರಲಿ, ಈ ಫಿಫಾ ಅಂಡರ್ 20 ಮತ್ತು ಅಂಡರ್ 17 ಎವ್ರಿ 2 ಇಯರ್ಗೊಮ್ಮೆ, ಪ್ರತಿ 2 ವರ್ಷಗಳಿಗೊಮ್ಮೆ ಜರುಗುವಂಥ ಒಂದು ಕ್ರೀಡಾಕೂಟ. ಹಾಗಾದರೆ ಗೊತ್ತಿರಬೇಕು ಎಲ್ಲಿ ನಡೆದಿತ್ತಪ್ಪ 2023 ಒಳಗೆ ಎಲ್ಲಿ ನಡೆದಿತ್ತು ಅಂತ ನೋಡಿದಾಗ ಅರ್ಜೆಂಟೈನಾ ದೇಶದಲ್ಲಿ ನಡೆದಿತ್ತು. ಎಲ್ಲಿ ನಡೆದಿತ್ತು? ಅರ್ಜೆಂಟೈನಾ. ಎಲ್ಲಿ ನಡೆದಿತ್ತು? ಅರ್ಜೆಂಟೈನಾ ದೇಶದಲ್ಲಿ ನಡೆದಿತ್ತು. ಅರ್ಜೆಂಟೈನಾ ದೇಶದಲ್ಲಿ ನಡೆದಿರ್ತಕ್ಕಂತಹ ಈ ಒಂದು ಕ್ರೀಡಾಕೂಟದಲ್ಲಿ ಯಾರು ಗೆದ್ದಿದ್ರು, ಯಾರು ರನ್ನರ್ ಅಪ್ ಆಗಿದ್ರು ಎನ್ನುವಂಥದ್ದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಬಂಧುಗಳೇ, ಅಷ್ಟೇ ಇಂಪಾರ್ಟೆಂಟ್. ಹಾಗಾದ್ರೆ ಇಲ್ಲಿ ಗೆದ್ದಿರ್ತಕ್ಕಂಥ ದೇಶ ಉರುಗ್ವೆ ಬಂಧುಗಳೇ. ಗೊತ್ತಿರಲಿ ಉರುಗ್ವೆ. ಮತ್ತೆ ಬಂತಿಲ್ಲ ಯಾವುದು? ಉರುಗ್ವೆ ದೇಶ. ಇಲ್ಲಿ ರನ್ನರ್ ಅಪ್ ಆಗಿರ್ತಕ್ಕಂಥ ದೇಶ ಯಾವುದು ಅಂತ ನೋಡಿದಾಗ ಇಟಲಿ ದೇಶ ಬಂಧುಗಳೇ. ಯಾವುದು? ಇಟಲಿ. ಹಾಗಾದರೆ ಗೊತ್ತಿರಲಿ 2 ವರ್ಷಕ್ಕೊಮ್ಮೆ ನಡೆದಿತ್ತಲ್ಲ. ಹಾಗಾದರೆ 2025ರಲ್ಲಿ ಏನಾಗಬೇಕು? ಮುಂದಿನ ಒಂದು ಯಾವುದು ಫಿಫಾ ಅಂಡರ್ 20 20 ವರ್ಷದೊಳಗಿನವರ ಫಿಫಾ ವಿಶ್ವಕಪ್ ನಡೆಯಬೇಕು 2025ಕ್ಕೆ. ಎಲ್ಲಿ ನಡೆಯುತ್ತದೆ ಅಂತ ನೋಡಿದಾಗ ಗೊತ್ತಿರಲಿ ಚೀಲಿ ದೇಶದಲ್ಲಿ. ಎಲ್ಲಿ ನಡೆಯುವಂಥದ್ದು? ಚೀಲಿ ದೇಶದಲ್ಲಿ ನಡೆಯುವಂಥದ್ದು ಅಂತೇಳಿ ನೋಡ್ತಾ ಇದ್ದೀವಿ ಬಂಧುಗಳೇ. ಎಸ್, ಇದನ್ನು ಕೂಡ ಏನು ಮಾಡಿರಿ? ಸ್ಕ್ರೀನ್ಶಾಟ್ ತಗೊಳ್ರಿ ಅಂತ ಹೇಳ್ತಾ ಏನು ಮಾಡಿರಿ? ಸ್ಕ್ರೀನ್ಶಾಟ್ ತಗೊಳ್ರಿ. ಹಾಗಾದರೆ ಬಂಧುಗಳೇ, ಯಾವ ರೀತಿಯಾಗಿ ಫಿಫಾ ಅಂಡರ್ 20 ವರ್ಲ್ಡ್ ಕಪ್ ಐತಲ್ಲ ಮೆನ್ಸ್ಗೆ ಸಂಬಂಧಪಟ್ಟಂತೆ, ಅದೇ ರೀತಿಯಾಗಿ ಏನು ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಗೆ ಏನು ಅಂತ ಕೇಳಿದ್ರೆ
ಫಿಫಾ ಅಂಡರ್-20 ನೋಡ್ರಿ ಏನು ಹೆಸರು ಇರ್ತದ, ಫಿಫಾ ಅಂಡರ್-20 ವುಮೆನ್ಸ್ ವರ್ಲ್ಡ್ ಕಪ್ ಅಂತೇಳಿ ಬರುತ್ತೆ. ಹೌದಾ, ಅಂಡರ್-20 ವುಮೆನ್ಸ್ ವರ್ಲ್ಡ್ ಕಪ್ ಅಂತೇಳಿ ನೋಡ್ತಾ ಇದೀವಿ. ಹಾಗಾದ್ರೆ ಇದು ಯಾವಾಗ ನಡೆದಿತ್ತಪ್ಪ ಅಂತ ಕೇಳಿದ್ರೆ 2022ರಲ್ಲಿ ನಡೆದಿತ್ತು. ಎಲ್ಲಿ ನಡೆದಿತ್ತು ಅಂತ ಕೇಳಿದಾಗ ಕೋಸ್ಟಾರಿಕಾ ದೇಶದಲ್ಲಿ ನಡೆದಿತ್ತು. ಕೋಸ್ಟಾರಿಕಾ ದೇಶದಲ್ಲಿ ನಡೆದಿತ್ತು ಅಂತ ನೋಡ್ತಾ ಇದೀವಿ, ಕೋಸ್ಟಾರಿಕಾ. ಹಾಗಾದ್ರೆ ಇಲ್ಲಿ ಗೆದ್ದಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ರೆ ಗೆದ್ದ ದೇಶ ಜಪಾನ್ ಬಂಧುಗಳು. ಯಾವುದು, ಜಪಾನ್ ಎನ್ನುವಂಥ ಒಂದು ದೇಶ ಏನಾಗಿತ್ತು ಇಲ್ಲಿ ಗೆದ್ದಿತ್ತು ಅಂತ ನೋಡ್ತಾ ಇದೀವಿ. ಸಾರಿ ಜಪಾನ್ ಅಲ್ಲ, ಸ್ಪೇನ್. ಯಾವುದು ಗೆದ್ದ ದೇಶ ಯಾವುದು ಅಂತ ನೋಡಿದಾಗ ಸ್ಪೇನ್. ಇಲ್ಲಿ ರನ್ನರ್ ಅಪ್ ಆಗಿರ್ತಕ್ಕಂಥ ದೇಶ ಯಾವುದು ಅಂತ ನೋಡಿದಾಗ ಜಪಾನ್ ಬಂಧುಗಳೇ. ರನ್ನರ್ ಅಪ್ ಆಗಿರ್ತಕ್ಕಂಥ ದೇಶ ಯಾವುದು, ಜಪಾನ್ ಅಂತ ನೋಡ್ತಾ ಇದೀವಿ. ಇದು ಕೂಡ ಪ್ರತಿ 2 ವರ್ಷಗಳಿಗೊಮ್ಮೆ ಜರುಗುವಂಥದ್ದು. ಹಾಗಾದರೆ ಮುಂದಿನ ಯಾವಾಗಪ್ಪ, ನೆಕ್ಸ್ಟ್ 2024ರಲ್ಲಿ ನಡೆಯುವಂಥದ್ದು ಅಂತ ನೋಡ್ತಾ ಇದ್ದೀವಿ. 2024ರಲ್ಲಿ ಎಲ್ಲಿ ನಡೀತಪ್ಪ, ಇದೇ ವರ್ಷ ನಡೆಯುವಂಥದ್ದು. ಎಲ್ಲಿ ಅಂತ ಕೇಳಿದರೆ ಕೊಲಂಬಿಯಾ ದೇಶದಲ್ಲಿ ಜರುಗುವಂಥದ್ದು ಬಂಧುಗಳು. ಯಾವ ದೇಶದಲ್ಲಿ, ಕೊಲಂಬಿಯಾ ದೇಶದಲ್ಲಿ ಜರುಗುವಂಥದ್ದು ಅಂತ ಹೇಳಿ ನಾವು ನೋಡ್ತಾ ಇದ್ವಿ. ಎಸ್ ವೆಲ್ ಬಂಧುಗಳೇ, ಬನ್ನಿ ಇದನ್ನು ಸ್ಕ್ರೀನ್ಶಾಟ್ ತಗೊಳ್ರಿ. ಇದಾದಮೇಲೆ ಇದು 3ನೇ ಈವೆಂಟ್ ಆಯಿತು ಫಿಫಾಗೆ ಸಂಬಂಧಪಟ್ಟಂತೆ. ಇನ್ನು ಫಿಫಾಗೆ ಸಂಬಂಧಪಟ್ಟಂತೆ 4ನೇ ಈವೆಂಟ್ ಏನು ಅನ್ನುವಂಥದ್ದನ್ನು ನಾವೇನು ಮಾಡೋಣ, ಇಲ್ಲಿ ನೋಡೋಣ. ಎಷ್ಟನೇ ಈವೆಂಟಿನ, 4ನೇ ಈವೆಂಟ್ ಅಂತ ನೋಡ್ತಾ ಇದೀವಿ. 4ನೇ ಈವೆಂಟ್ ಎಸ್ ಏನು, ಫಿಫಾ ಅಂಡರ್-17 ವರ್ಲ್ಡ್ ಕಪ್. ನೆಕ್ಸ್ಟ್ 4ನೇದೇನು, ಫಿಫಾ ಅಂಡರ್-20 ಮುಗಿತು, ಇವಾಗ ಅಂಡರ್-17 ವರ್ಲ್ಡ್ ಕಪ್. ಅದೇ ರೀತಿಯಾಗಿ ಇವರು ಹೆಣ್ಮಕ್ಕಳಲ್ಲಿ ಅಂದ್ರೆ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಫಿಫಾ U17 ಅಂಡರ್-17 ವುಮೆನ್ಸ್ ವರ್ಲ್ಡ್ ಕಪ್ ಇದೆ, ಗೊತ್ತಿರಬೇಕು. ಹಾಗಾದ್ರೆ ಅಂಡರ್-17 ಯಾವಾಗ ನಡೀತಪ್ಪ ಅಂತ ಕೇಳಿದ್ರೆ 2023 ಗಂಡು ಮಕ್ಕಳು ನಡೀತು. ಯಾರ್ದು, ಗಂಡು ಮಕ್ಕಳದು 2023ರಲ್ಲಿ. ಹಂಗೆ 2022ರಲ್ಲಿ ಯಾರಿಗೆ ನಡೀತು, ಮಹಿಳೆಯರ ಒಂದು ಫಿಫಾ ಅಂಡರ್-17 ವಿಶ್ವಕಪ್ ನಡೀತೈತಿ ಅಂತ ನೋಡ್ತೀವಿ 2022ರಲ್ಲಿ. ಹಾಗಾದ್ರೆ ಗಂಡು ಮಕ್ಕಳದು ಎಲ್ಲಿ ನಡೀತಪ್ಪ ಅಂತ ಕೇಳಿದ್ರೆ ಇಂಡೋನೇಷ್ಯಾದಲ್ಲಿ ನಡೀತು. ಎಲ್ಲಿ ನಡೀತ್ರಿ, ಎಲ್ಲಿ, ಇಂಡೋನೇಷ್ಯಾ. ಹಾಗಾದ್ರೆ ಇಂಡೋನೇಷ್ಯಾದಲ್ಲಿ ನಡೆದಿರ್ತಕ್ಕಂಥ ಒಂದು ಅಂಡರ್-17 ಏನೈತಲ್ಲ ವಿಶ್ವಕಪ್, ಇಲ್ಲಿ ಗೆದ್ದಿರ್ತಕ್ಕಂಥ ದೇಶ ಯಾವುದು ಮತ್ತು ರನ್ನರ್ ಅಪ್ ಆಗಿರತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ರೆ ಗೆದ್ದಿರ್ತಕ್ಕಂಥ ದೇಶ ಜರ್ಮನಿ ಬಂಧುಗಳು. ಯಾವುದು, ಜರ್ಮನಿ. ಇನ್ನು ರನ್ನರ್ ಅಪ್ ಆಗಿರತಕ್ಕಂಥ ದೇಶ ಯಾವುದು ಅಂತ ನೋಡಿದಾಗ ಫ್ರಾನ್ಸ್. ಯಾವುದು, ಫ್ರಾನ್ಸ್ ಅಂತೇಳಿ ನೋಡಬೇಕು. ಇದು ಕೂಡ 2 ವರ್ಷಗಳಿಗೊಮ್ಮೆ ನಡೆಯುವಂಥ ಒಂದು ಏನಾಗಿದೆ ಅಂತ ಕೇಳಿದ್ರೆ ಫಿಫಾ ಒಂದು ಫುಟ್ಬಾಲ್ ಕಪ್ ಆಗಿದೆ. ಹಾಗಾದರೆ ಇನ್ನು 2 ವರ್ಷ ಅಂತಂದರೆ ಇದು 23ಕ್ಕೆ ನಡೆದಿದ್ದು, ಇನ್ನು 2025ಕ್ಕೆ ನೆಕ್ಸ್ಟ್ ನಡೀಬೇಕು. ಎಲ್ಲಿ ನಡೀತಿದೆ ಅಂತ ಕೇಳಿದ್ರೆ ಬಂಧುಗಳಿಗೆ ಗೊತ್ತಿರಲಿ, ಕತಾರ್ ದೇಶದಲ್ಲಿ ಜರುಗುವಂಥದ್ದು. ಯಾವ ದೇಶದಲ್ಲಿ, ಕತಾರ್ ದೇಶದಲ್ಲಿ ಜರುಗುವಂಥದ್ದು. ಹಾಗೇನೆ ಫಿಫಾ ಅಂಡರ್-17 ವುಮೆನ್ಸ್ ವರ್ಲ್ಡ್ ಕಪ್ ಐತಲ್ಲ, ಇದು 2022ರಲ್ಲಿ ರೀಸೆಂಟಾಗಿ ನಡೆದಿತ್ತು ಅಂತ ನೋಡ್ತಾ ಇದ್ದೀವಿ, 2022ರಲ್ಲಿ. ಹಾಗಾದರೆ ಇದು 17 ವರ್ಷದೊಳಗಿನವರ ಗೊತ್ತಿರಬೇಕು. ಮಹಿಳೆಯರ ವಿಶ್ವಕಪ್, ಫಿಫಾ ವಿಶ್ವಕಪ್ ಆಗಿದೆ. 17 ವರ್ಷದೊಳಗಿನವರಿಗೆ ಇದೇನಾಗುತ್ತದೆ, ಸಂಬಂಧಿಸಿರುತ್ತದೆ. ಎಲ್ಲಿ ನಡೆದಿತ್ತಪ್ಪ ಅಂತ ಕೇಳಿದ್ರೆ ಇದ್ರ ಮೇಲೆ ಏನು ಮಾಡ್ಯಾರ, ನಮಗೆ ಕ್ವಶನ್ ಕೇಳ್ಯಾರ ಅನ್ನೋದು ಗೊತ್ತಿರಬೇಕು. ಎಲ್ಲಿ ನಡೆದಿತ್ತು ಇದು ಅಂತ ಕೇಳಿದರೆ ಇಂಡಿಯಾ, ಭಾರತದಲ್ಲಿ ನಡೆದಿತ್ತು. ಭಾರತದ ಎಲ್ಲೆಲ್ಲಿ ನಡೆದಿತ್ತಪ್ಪ ಅಂತ ಕೇಳಿದ್ರೆ ಮಹಾರಾಷ್ಟ್ರದಲ್ಲಿ. ಯಾವ ರಾಜ್ಯ, ಮಹಾರಾಷ್ಟ್ರ. ಹಾಗಾದರೆ ಒಡಿಸ್ಸಾ, ಅದೇ ರೀತಿಯಾಗಿ ಗೋವಾ ರಾಜ್ಯದಲ್ಲಿ ಜರುಗಿತ್ತು ಅಂತ ನೋಡ್ತಾ ಇದ್ದೀವಿ. ಇದ್ರ ಮೇಲೆ ಏನಾಗಿತ್ತು, ನಮಗೆ ಕ್ವಶನ್ ಆಗಿತ್ತು. ಎಲ್ಲಿ ಅಂತ ಕೇಳಿದರೆ SSC MTS 2022. ಹೌದಾ. ಹಾಗೇನೆ ಇನ್ನೊಂದು ಏನಪ್ಪ ಅಂತ ಕೇಳಿದ್ರೆ ಗೊತ್ತಿರಲಿ, ಇಲ್ಲಿ ಗೆದ್ದಿರತಕ್ಕಂಥ ದೇಶ ಯಾವುದು, ಇಲ್ಲಿ ರನ್ನರ್ ಅಪ್ ಆಗಿರತಕ್ಕಂಥ ದೇಶ ಯಾವುದು ಗೊತ್ತಿರ್ಬೇಕು. ಗೆದ್ದ ದೇಶ ಯಾವುದು, ರನ್ನರ್ ಅಪ್ ಆಗಿರತಕ್ಕಂಥ ದೇಶ ಯಾವುದು ಅಂತ ನೋಡಿದಾಗ ಗೆದ್ದ ದೇಶ ಯಾವುದು, ಸ್ಪೇನ್ ದೇಶ ಬಂಧುಗಳೇ. ಯಾವುದು, ಸ್ಪೇನ್. ಇನ್ನು ರನ್ನರ್ ಅಪ್ ಆಗಿರ್ತಕ್ಕಂಥ ಒಂದು ದೇಶ ಯಾವುದು ಅಂತ ನೋಡಿದಾಗ ಗೊತ್ತಿರಲಿ, ಕೊಲಂಬಿಯಾ. ಯಾವುದು, ಕೊಲಂಬಿಯಾ. ಹಾಗಾದ್ರೆ 2022ರಾಗ ನಡೆದಿತ್ತಿಲ್ಲ, ಇನ್ನು ಮುಂದೆ ಯಾವಾಗ ನಡೀಬೇಕು ರೀ, 2024ರಾಗ ನಡೀಬೇಕು. ಯಾಕಂತಂದ್ರೆ ಇದು ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಯುವಂಥದ್ದು, ಅಂದರೆ ಇದೇ ವರ್ಷ. ಹಾಗಾದ್ರೆ ಇದು ಎಲ್ಲಿ ನಡೀತಪ್ಪ 2024ರಾಗ ಅಂತಂದ್ರೆ ಡೊಮಿನಿಕ್. 2022ರೊಳಗೆ ಇಂಡಿಯಾ ಒಳಗೆ ನಡೆದಿರ್ತಕ್ಕಂತಹ ಫಿಫಾ ಅಂಡರ್-17 ವರ್ಲ್ಡ್ ಕಪ್, ವುಮೆನ್ಸ್ ವರ್ಲ್ಡ್ ಕಪ್ ಏನೈತಲ್ಲ 2024ರಲ್ಲಿ ಎಲ್ಲಿ ನಡೀತಿದೆ ಅಂತ ಕೇಳಿದರೆ ಈ ವರ್ಷ ಡೊಮಿನಿಕ್ ರಿಪಬ್ಲಿಕ್ ಎನ್ನುವಂಥ ಒಂದು ದೇಶದಲ್ಲಿ ನಡೆಯುವಂಥದ್ದು. ಯಾವ ದೇಶ, ಡೊಮಿನಿಕ್ ರಿಪಬ್ಲಿಕ್. ಬಂಧುಗಳೇ, ಇದುವರೆಗೆ ನಾವೇನು ಮಾಡಿವಿ, ಫಿಫಾಗೆ ಸಂಬಂಧಪಟ್ಟಿರ್ತಕ್ಕಂಥ 4 ಈವೆಂಟ್ಗಳನ್ನು ನಾವೇನು ಮಾಡಿವಿ, ಇಲ್ಲಿ ನೋಡಿವಿ. ಹಾಗಾದ್ರೆ ಇವಾಗ ಎಕ್ಸಾಮ್ಗೆ ಏನು ಕೇಳ್ತಾರಪ್ಪ ಅಂತ ಕೇಳಿದರೆ ನಿಮ್ಗೆ ಗೊತ್ತಿರಲಿ, ಫುಟ್ಬಾಲ್ ತಂಡದಲ್ಲಿ ನೋಡ್ರಿ, ಫುಟ್ಬಾಲ್ ಒಂದು ಕ್ರೀಡೆಯಲ್ಲಿ
ಒಂದು ತಂಡದಲ್ಲಿ ಒಟ್ಟು ಎಷ್ಟು ಜನ ಪ್ಲೇಯರ್ಸ್ ಇರ್ತಾರಪ್ಪ ಅಂತ ಕೇಳಿದ್ರೆ 11 ಜನ ಪ್ಲೇಯರ್ಸ್ ಇರ್ತಾರೆ ಅನ್ನೋಂಥದ್ದು ನಿಮಗೆ ಗೊತ್ತಿರಬೇಕು. 2 ತಂಡದಲ್ಲಿ 22 ಜನ ಇರ್ತಾರೆ ಅನ್ನೋದು ಗೊತ್ತಿರಬೇಕು. ಹೌದಾ? ಇನ್ನು ಅದೇ ರೀತಿಯಾಗಿ ಇನ್ನೊಂದು ಏನಪ್ಪ ಅಂತ ಕೇಳಿದ್ರೆ ನಿಮಗೆ ಗೊತ್ತಿರಲಿ, ಈ ಫುಟ್ಬಾಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಟ್ರೋಫಿಗಳ ಬಗ್ಗೆ ಅತಿ ಹೆಚ್ಚಿನದಾಗಿ ಏನು ಮಾಡ್ತಾರೆ, ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾದರೆ ಟ್ರೋಫಿ ಮತ್ತು ಕಪ್ಗಳು ಯಾವುದಕ್ಕೆ ಸಂಬಂಧಪಟ್ಟಂಗ, ಫುಟ್ಬಾಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಟ್ರೋಫಿ ಅಂತ ಏನು ಕರಿತಾ ಇದ್ದೀವಿ, ಟ್ರೋಫಿ ಅಥವಾ ಕಪ್ಗಳು ಏನು ಕರಿತಾ ಇದ್ದೀವಿ, ಅವುಗಳ ಬಗ್ಗೆ ಮಾಹಿತಿಯನ್ನು ನಾವೇನು ಮಾಡೋಣ ತಿಳ್ಕೊಳ್ಳೋಣ. ಒಂದು 5-6 ಟ್ರೋಫಿಯನ್ನು ನೆನ್ಪಿಟ್ಕೊಂಡು ಬಿಡೋಣ ಬಂಧುಗಳೇ. ಅದರಲ್ಲೇ ಒಂದು ಗೊತ್ತಿರಬೇಕು, ಫಿಫಾ ಇದು ಫುಟ್ಬಾಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿದೆ. ಎರಡನೇದು ಯಾವುದಪ್ಪ ಅಂತ ಕೇಳಿದ್ರೆ ಸಂತೋಷ್ ಟ್ರೋಫಿ ಬಂಧುಗಳೇ, ಗೊತ್ತಿರಲಿ ಸಂತೋಷ್ ಟ್ರೋಫಿ ಅಂತೇಳಿ ನೋಡ್ತಾ ಇದ್ದೀವಿ. ಯಾವ ಟ್ರೋಫಿ? ಸಂತೋಷ್ ಟ್ರೋಫಿ ಅಂತೇಳಿ ನೋಡ್ತಾ ಇದ್ದೀವಿ. ಎಸ್, ಸಂತೋಷ್ ಟ್ರೋಫಿ. ಇನ್ನು ಮೂರನೇದು ಯಾವುದಪ್ಪ ಅಂತ ಕೇಳಿದ್ರೆ ಗೊತ್ತಿರಲಿ BC ರಾಯ್. ಯಾವ ರಾಯ್ ರೀ? BC ರಾಯ್ ಅಂತೇಳಿ ನೋಡ್ತಾ ಇದ್ದೀವಿ ಬಂಧುಗಳೇ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು BC ರಾಯ್ ಟ್ರೋಫಿ ಅಂತೇಳಿ ನೋಡ್ತಾ ಇದ್ದೀವಿ. BC ರಾಯ್ ಟ್ರೋಫಿ. ಎಸ್, BC ರಾಯ್ ಟ್ರೋಫಿ. ಹಾಗೇನೆ ನಾಲ್ಕನೇದು ಯಾವುದು ಅಂತ ನೋಡಿದಾಗ ಡ್ಯೂರ್ಯಾಂಡ್ ಬಂಧುಗಳೇ, ಗೊತ್ತಿರಲಿ ಡ್ಯೂರ್ಯಾಂಡ್. ಯಾವುದು? ಡ್ಯೂರ್ಯಾಂಡ್. ಗೊತ್ತಿರಲಿ ಡ್ಯೂರ್ಯಾಂಡ್ ಎನ್ನುವಂಥದ್ದು ಒಂದು ಏನಾಗಿದೆ, ಟ್ರೋಫಿ ಆಗಿದೆ. ಡ್ಯೂರ್ಯಾಂಡ್ ಟ್ರೋಫಿ. ಹಾಗೇನೆ 5 ಅಂತೇಳಿ ಬಂದಾಗ ರೋವರ್ಸ್ ಕಪ್ ಬಂಧುಗಳೇ, ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಬಹಳ ಸಲ ಕ್ವಶನ್ ಆಗಿದೆ ರೋವರ್ಸ್ ಕಪ್ನ ಮೇಲೆ ಕೂಡ. ಹೌದಾ? ರೋವರ್ಸ್ ಕಪ್. ಇನ್ನು 6 ಅಂತೇಳಿ ನೋಡಿದಾಗ ಸುಬ್ರತೋ ಮುಖರ್ಜಿ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಸುಬ್ರತೋ ಮುಖರ್ಜಿ ಟ್ರೋಫಿ. ಸುಬ್ರತೋ ಮುಖರ್ಜಿ ಫುಟ್ಬಾಲ್ ಟ್ರೋಫಿ ಅಂತ ನೋಡ್ತಾ ಇದ್ದೀವಿ. ಈ 6 ಕೂಡ ನೆನಪಲ್ಲಿ ಇಟ್ಕೊಡ್ರಿ. ಇವು ನಾಳೆ ಒಂದಿಲ್ಲ ಒಂದು ದಿನ ನಿಮಗೆ ಒಂದು ಎಕ್ಸಾಮ್ಗೆ ಏನಾಗ್ತಾವ, ಬಂದೇ ಬರ್ತಾವ ಎನ್ನುವಂಥದ್ದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇನ್ನು ಫುಟ್ಬಾಲ್ಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕು ಬಂಧುಗಳೇ, ಏನಂತ ನೋಡಿದಾಗ ಏನೋ ಇದೊಂದು ಏನಾಗಿದೆ, ಶ್ರೀಮಂತ ಕ್ರೀಡೆಯಾಗಿದೆ. ಫುಟ್ಬಾಲ್ ಜಗತ್ತಿನ ಅಥವಾ ಪ್ರಪಂಚದ ಅತ್ಯಂತ ಶ್ರೀಮಂತ ಕ್ರೀಡೆಯಾಗಿದೆ. ಆದರೆ ಕನ್ಫ್ಯೂಸ್ ಆಗಬೇಡ್ರಿ, ಶ್ರೀಮಂತರ ಕ್ರೀಡೆ ಬೇರೆ. ಶ್ರೀಮಂತರು ಅಂದ್ರೆ ರಿಚ್, ನಿಮ್ಮಂಥ ಸಾಹುಕಾರ ಮಂದಿ. ಹೌದಾ? ಶ್ರೀಮಂತರ ಕ್ರೀಡೆ ಬೇರೆ, ಶ್ರೀಮಂತ ಕ್ರೀಡೆ ಬೇರೆ. ನೋಡ್ರಿ ಎಷ್ಟು ಡಿಫ್ರೆನ್ಸ್. ಶ್ರೀಮಂತ ಕ್ರೀಡೆ ಯಾವುದು? ಫುಟ್ಬಾಲ್ ಬಂಧುಗಳಿಗೆ ಗೊತ್ತಿರಲಿ. ಆದರೆ ಶ್ರೀಮಂತರು ಅಂದ್ರೆ ನಿಮ್ಮಂಥ ಶ್ರೀಮಂತ ಜನ, ನಿಮ್ಮಂಥ ಸಾಹುಕಾರ ಮಂದಿ ಆಡುವಂಥ ಒಂದು ಕ್ರೀಡೆ ಯಾವುದು ಅಂತ ಕೇಳಿದ್ರೆ ಗಾಲ್ಫ್ ಬಂಧುಗಳೇ. ಯಾವುದು? ಗಾಲ್ಫ್. ಕೈ ಒಳಗೊಂದು ಕೋಲ್ ಹಿಡ್ಕೊಂಡು ಒಂದು ಚೆಂಡು ಇರ್ತೈತಿ, ಆ ಚೆಂಡಿಗೆ ಹೊಡೆದ್ರೆ ಆ ಚೆಂಡು ಹೋಗಿ ಎಲ್ಲಿ ಬೀಳಬೇಕು, ಎಲ್ಲೋ ದೂರದಲ್ಲಿ ಇರ್ತಕ್ಕಂಥ ಒಂದು ಚಿಕ್ಕ ರಂಧ್ರದಲ್ಲಿ ಹೋಗಿ ಬೀಳಬೇಕು. ಅದಕ್ಕೆ ನಾವೇನಂತ ಕರಿತಾ ಇದೀವಿ, ಗಾಲ್ಫ್ ಅಂತೇಳಿ ಕರಿತಾ ಇದೀವಿ ಬಂಧುಗಳೇ. ಎಸ್, ಗಾಲ್ಫ್. ನಿಮ್ಮಂಥ ಸಾಹುಕಾರ ಮಂದಿ ಆಟ ಆಡ್ತೀರಿ. ಈಗ ನೀವು ನಿಜವಾಗ್ಲೂ ಸಾಹುಕಾರ ಮಂದಿ ಆಗಿದ್ರಿ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ. ಹಾಗೆಯೇ ಈ ಒಂದು ವಿಷಯವನ್ನು ಪುನಃ ಪದೇ ಓದ್ರಿ. ಯಾಕಂದರೆ ಮುಂದೆ ಬರುವಂಥ ಯಾವುದೇ SSC MTS ಅಥವಾ RPF ಅಥವಾ ಸೆಪ್ಟೆಂಬರ್ನಲ್ಲಿ ಕಾಲ್ ಆಗುವಂಥ SSC GD ಅಥವಾ RRB ಗ್ರೂಪ್ ಡಿ, RRB NTPC, RRB TC, RRB JE, RRB ALP, RRB ಟೆಕ್ನಿಷಿಯನ್ ಗ್ರೇಡ್ 3. ಹೌದಾ? ಇಷ್ಟೆಲ್ಲ ಎಕ್ಸಾಮ್ಗಳದಾವ. BSF ಇದೆ, ಇಷ್ಟೆಲ್ಲ ಎಕ್ಸಾಮ್ಗಳದಾವ. CGL ಇದೆ, CHSL ಇದೆ. ಸೊ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಫುಟ್ಬಾಲ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಬಂದೇ ಬರುತ್ತದೆ ಅಂತ ಹೇಳ್ತಾ ಮುಂದಿನ ವಿಡಿಯೋನಲ್ಲಿ ಮತ್ತೆ ಬೇರೆ ಪ್ರಶ್ನೆಗಳೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.